Now we come to the next chapter, interference. Okay. See, ಏನಿದು ಇಂಟರ್ಫರೆನ್ಸ್ ಅಂತಂದರೆ ಏನರ್ಥ ಅಂತ ಬೇರೆ ಒಳ್ಳೆ ಚಾಪ್ಟರ್ ಇದು. ಅಂದರೆ ನಿಮಗೆ ನಾನೇನು ನಿನ್ನೆ ವೇವ್ ಆಪ್ಟಿಕ್ಸ್ ಶುರು ಮಾಡಿದ್ದೀನಿ, ಅದರೊಳಗಡೆ ಫಸ್ಟ್ ಪಾರ್ಟ್ ಬರೋದು ಥಿಯರೀಸ್ ಆಫ್ ಲೈಟ್ ಅಂತ, ಆಯಿತಾ. ನಾನು ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ನಿಮ್ಮ ಪುಸ್ತಕದಲ್ಲೆಲ್ಲ ಅಷ್ಟೊಂದು ಡೀಟೇಲಾಗಿ ಇಲ್ಲ, ಆದರೆ ನೀವು ಆ ಥಿಯರೀಸ್ ಎಲ್ಲ ತುಂಬ ಡೀಟೇಲಾಗಿ ಕಲ್ತ್ಕೊಳ್ತಾ ಹೋದರೆ ನಿಮಗೆ ಮುಂದೆ ಬರೋಂಥದ್ದು ಆಪ್ಟಿಕ್ಸ್ ಎಲ್ಲ ಅರ್ಥ ಆಗೋದಿಲ್ಲ. ಓಕೆ, ಈಗ ಅದರಲ್ಲಿ ಫಸ್ಟ್ ಟಾಪಿಕ್ಕು ನೇಚರ್ ಆಫ್ ಲೈಟಲ್ಲಿ 4 ಥಿಯರಿ ಡಿಸ್ಕಸ್ ಮಾಡಿದ್ವಿ. ಈ 2ನೇ ಟಾಪಿಕ್ಕು ಇಂಟರ್ಫರೆನ್ಸ್ ಆಫ್ ಲೈಟ್, 3ನೇದು ಡಿಫ್ರಾಕ್ಷನ್, 4ನೇದು ಪೋಲರೈಸೇಷನ್. ಇದಿಷ್ಟು ಚಾಪ್ಟರ್ಗಳು ನಿಮಗಿರೋದು, ಅರ್ಥ ಆಯ್ತಾ. ಬಟ್ ಈಗ ಒಂದು ಈ CBSE ಹೊಸ ಆರ್ಡರ್ ಪ್ರಕಾರ ಪೋಲರೈಸೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೋಡೋಣ. ಬಟ್ ನಾವು ಸುಮ್ಮನೆ ಇಲ್ಲ ಅಂದ್ಕೊಂಡು ಇದು ಮಾಡೋದು ಬೇಡ, ಇಲ್ಲ ಅಂದ್ಕೊಂಡು ಪೆಂಡಿಂಗ್ನಲ್ಲಿ ಇಟ್ಕೊಂಡಿರೋಣ. ಇದು ಬರೀ ಮೇಜರ್ ನಿಮಗೆ CETಗೆ ಬೋರ್ಡ್ ಎಕ್ಸಾಮ್ಗೆಲ್ಲ ಈ ಟಾಪಿಕ್ ಮೇಲೇ ನಿಮಗೆ 5 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಬರೋದು, ಅರ್ಥ ಆಯ್ತಾ. ಈಗ ವಿಲ್ ಕಮ್ ಟು ವಾಟ್ ಈಸ್ ಅನ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ. ನೋಡಿ ಕಾನ್ಸೆಪ್ಟ್ ನೋಡಿ ಹೇಗಿದೆ. ಇಂಟರ್ಫರೆನ್ಸ್ ಅಂದರೆ ಏನು ಕಾನ್ಸೆಪ್ಟ್ ಅಂತ. ನಿಮ್ಮ ಹತ್ರ ಇವಾಗ 2 ವೇವ್ಸ್ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ವೇವ್ ಇದೆ, ಇದೊಂದು ವೇವ್. ಸೊ ಈ ವೇವ್ ಅಂತ ಅಂದಾಗ ಈಗ ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಆಫ್ ಎ ವೇವ್ y1 ಅಂತ ಕರಿತೀವಿ. ಒಂದು ವೇವ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಅರ್ಥ ಆಯ್ತಾ. ಈ ವೇವ್ ಮೇಲೆ ಇನ್ನೊಂದು ವೇವ್ ಹಿಂಗೆ ಓವರ್ಲ್ಯಾಪ್ ಆದರೆ, ಇನ್ನೊಂದು ವೇವ್ ಇಂಟರ್ಫಿಯರ್ ಆದರೆ ಅದ್ರದ್ದು ಡಿಸ್ಪ್ಲೇಸ್ಮೆಂಟ್ ಅನ್ನ ವಿ ಕಾಲ್ ಇಟ್ ಆಸ್ ಎ y2. 2 ವೇವ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ದಾಗ ಅವಾಗ ನಿಮಗೆ ಯಾವ್ದ್ರದ್ದು ಎಫೆಕ್ಟ್ ಬರುತ್ತೆ ಸರ್? ಫಸ್ಟ್ ವೇವಿನ ಎಫೆಕ್ಟ್ ಬರುತ್ತಾ, ಸೆಕೆಂಡ್ ವೇವಿನ ಎಫೆಕ್ಟ್ ಬರುತ್ತೆ ಅಂತ ಕೇಳಿದ್ರೆ ಇಲ್ಲ, 2ರದ್ದು ಮಿಕ್ಸ್ ಆಗಿ ಈ ತರ ರಿಸಲ್ಟೆಂಟ್ ಎಫೆಕ್ಟ್ ಬರುತ್ತೆ. 2ರದ್ದು ಮಿಕ್ಸ್ ಆಗಿ ರಿಸಲ್ಟ್, ಇದನ್ನ ರಿಸಲ್ಟೆಂಟ್ ವೇವ್ ಅಂತ ಕರಿತೀವಿ. ಓಹೋ, ಅಂದ್ರೆ ಅರ್ಥ ಏನು ಅಂತ ಅಂದ್ರೆ 2 ವೇವ್ಸ್ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿದ್ದಾಗ ನಮಗೆ ಫಸ್ಟ್ ವೇವಿನ ಬರೀ ಎಫೆಕ್ಟ್ ಬರಲ್ಲ, ಸೆಕೆಂಡ್ ವೇವ್ ಬರೀ ಬರೋದಿಲ್ಲ, 2ರದ್ದು ಮಿಕ್ಸ್ ಆಗಿ ಒಂದು ರಿಸಲ್ಟೆಂಟ್ ಎಫೆಕ್ಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಟರ್ಫರೆನ್ಸ್ ಅಂತ ಅರ್ಥ, ಆಯ್ತಾ. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇರಲಿ. ಇಲ್ಲಿದೆಯಲ್ಲ, ಈ ವೇವ್ದು ಎಫೆಕ್ಟು ಈ ವೇವ್ದು ಎಫೆಕ್ಟ್ ಎಲ್ಲ ಮಿಕ್ಸ್ ಆಗಿ ಈ ಥರ ಇದ್ರದ್ದು ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದಾಗ, ಈ ವೇವ್ನ ಟ್ರಫ್ ಮೇಲೆ ಟ್ರಫ್ ಬಿದ್ದಾಗ, ನೀವು ಅಲ್ಲಿ ಇಂಟರ್ಫರೆನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದಾಗ ಅಲ್ಲಿ ಒಂದು ಬ್ರೈಟ್ ಲೈನ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಫ್ರಿಂಜ್ ಅಂತ ಕರೀತಾರೆ, ಇಂಟರ್ಫರೆನ್ಸ್ ಫ್ರಿಂಜ್ ಅಂತ. ಸಪೋಸ್ ಈ ವೇವ್ ಓವರ್ಲ್ಯಾಪ್ ಆಗೋದು ಹೆಚ್ಚು ಕಡಿಮೆ ಆದರೆ ಅವಾಗ ಚೆನ್ನಾಗಿ ಜ್ಞಾಪಕ ಇರಬೇಕು, ಈ ಟ್ರಫಿನ ಮೇಲೆ ಈ ಕ್ರಸ್ಟ್ ಬೀಳುತ್ತೆ. ಚೆನ್ನಾಗಿ ಜ್ಞಾಪಕ ಇರಬೇಕು, ಯಾವಾಗಲೂ ಕ್ರಸ್ಟ್ ಅಂದ್ರೆ ಪ್ಲಸ್ ಅಂತ ಇಟ್ಕೊಳ್ಳಿ, ಟ್ರಫ್ ಅಂದ್ರೆ ಮೈನಸ್ ಅಂತ ಇಟ್ಕೊಳ್ಳಿ. ಚೂರು ಈ ವೇವ್ ಓವರ್ಲ್ಯಾಪ್ ಆಗೋದು ವ್ಯತ್ಯಾಸ ಆದ್ರೆ ಏನಾಗುತ್ತೆ ಗೊತ್ತಾ, ಈ ಕ್ರಸ್ಟ್ ಹೋಗಿ ಈ ಟ್ರಫ್ ಮೇಲೆ ಬೀಳುತ್ತೆ, ಇದ್ರ ಮೇಲೆ ಹೋಗಿ ಇನ್ನೊಂದ್ರದ್ದು ಬೀಳುತ್ತೆ. ಅಂದ್ರೆ ಏನಾಗುತ್ತೆ, ಪ್ಲಸ್ ಮೈನಸ್ ಆಗ್ಬಿಟ್ರೆ ಎಫೆಕ್ಟ್ ಏನಾಗ್ಬಿಡುತ್ತೆ 0. ಆವಾಗ ಒಂದು ಡಾರ್ಕ್ ಲೈನ್ ಬರುತ್ತೆ, ಇಲ್ಲಿ ನಡುವೆ ಡಾರ್ಕ್ ಲೈನ್. ಮತ್ತೇನಾದ್ರು ಈ ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫ್ ಬಿದ್ರೆ ಈ ತರ ಬ್ರೈಟ್ ಲೈನ್ ಬರುತ್ತೆ. ಈ ಕ್ರಸ್ಟ್ ಅಂಡ್ ಟ್ರಫ್, ಟ್ರಫ್ ಅಂಡ್ ಕ್ರಸ್ಟ್ ಅಂದ್ರೆ ಇದ್ರದ್ದು ಹೋಗ್ಬಿಟ್ಟು ಇದ್ರ ಮೇಲೆ, ಇದ್ರದ್ದು ಹೋಗ್ಬಿಟ್ಟು ಇದ್ರ ಮೇಲೆ ಬಿದ್ದರೆ ಪ್ಲಸ್ ಮೈನಸ್, ನೆಟ್ ಎಫೆಕ್ಟ್ 0, ಮತ್ತೆ ನಿಮ್ಗೊಂದು ಡಾರ್ಕ್ ಲೈನ್ ಬರುತ್ತೆ. ಓ, ಈ ತರ 2 ವೇವ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದಾಗ, 2 ವೇವ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ದಾಗ ನಿಮಗೆ ಫಸ್ಟ್ ವೇವ್ ಇಂದು ಅಲ್ಲ, ಸೆಕೆಂಡ್ ವೇವ್ದು ಅಲ್ಲ, 2ರದ್ದು ಸೇರಿಸಿ ರಿಸಲ್ಟೆಂಟ್ ಬರುತ್ತೆ. ಅದನ್ನೇ ನಾವೇನು ಹೇಳ್ತೀವಿ ಗೊತ್ತಾ, ಇದ್ರದ್ದು ಇಲ್ಲ ಇದ್ರದ್ದು ಎಲ್ಲ ರಿಸಲ್ಟೆಂಟ್ ಬರುತ್ತೆ ಅಂದ್ರೆ ಅವಾಗ ವಿ ಯೂಸ್ ಎ ಟರ್ಮ್ ಕಾಲ್ಡ್ ಆಸ್ ಎ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅಂದ್ರೆ ಜ್ಞಾಪಕ ಇರಬೇಕು,
ಈ ವೇವ್ ಎನರ್ಜಿನೇ, ಇದು ಎನರ್ಜಿನೇ, ಎರಡು ಓವರ್ಲ್ಯಾಪ್ ಆದಾಗ ಬರುತ್ತೆ ಎನರ್ಜಿ, ಅದು ಮಾಡಿಫೈಡ್ ಎನರ್ಜಿ. ದೇರ್ ಇಸ್ ಎ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಯಾಕೆ ಹಂಗಾಗುತ್ತೆ? ಡ್ಯೂ ಟು ಓವರ್ಲ್ಯಾಪಿಂಗ್ ಆಫ್, ಚೆನ್ನಾಗಿ ಗೊತ್ತಿರಲಿ, ಇದೆಲ್ಲ ಆಗೋದು ಯಾವಾಗ ಅಂದರೆ ಡ್ಯೂ ಟು ಓವರ್ಲ್ಯಾಪಿಂಗ್ ಆಫ್ 2 or more waves, 2 or more waves of same frequency. ಚೆನ್ನಾಗಿ ಜ್ಞಾಪಕ ಇರಬೇಕು, ಸೇಮ್ ಫ್ರೀಕ್ವೆನ್ಸಿ ಬಟ್ ಸೇಮ್ ಆರ್ ನಿಯರ್ಲಿ ಸೇಮ್ ಆಂಪ್ಲಿಟ್ಯೂಡ್. ಚೆನ್ನಾಗಿ ಜ್ಞಾಪಕ ಇರಬೇಕು, ಸೇಮ್ ಆರ್ ನಿಯರ್ಲಿ ಸೇಮ್ ಆಂಪ್ಲಿಟ್ಯೂಡ್. ಇದು ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಇದನ್ನ ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ವೇವ್, ಇದು ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್ ಅಂತ ಕರೀತಾರೆ. ಓಹೋ, ಅಂದ್ರೆ ಏನರ್ಥ? ಕಂಡೀಷನ್ ಏನು ಅಂದ್ರೆ ಈ ತರ ಕರೆಕ್ಟ್ ಆಗಿ ಮಾಡಿಫಿಕೇಶನ್ ಆಗ್ಬೇಕಾದ್ರೆ ಎರಡು ವೇವ್ಸಿನ ಫ್ರೀಕ್ವೆನ್ಸಿ ಸೇಮ್ ಇರಬೇಕು, ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಆಂಪ್ಲಿಟ್ಯೂಡ್ ಇದೆಯಲ್ಲ, ಎ ಅಂಡ್ ಬಿ, ಆ ಎ ಅಂಡ್ ಬಿ ಎರಡು ಸೇಮ್ ಇರಬಹುದು ಅಥವಾ ಎರಡು ಅಪ್ರಾಕ್ಸಿಮೇಟ್ಲಿ ಈಕ್ವಲ್, ಆಲ್ಮೋಸ್ಟ್ ಈಕ್ವಲ್ ಇರಬೇಕು. ಅವಾಗ ಮಾತ್ರ ಇಂಟರ್ಫರೆನ್ಸ್ ಆಗತ್ತೆ. ಅಂದರೆ ಇದು ಯಾವ ಥರ ಗೊತ್ತಾ? ಈಗ ನೀವೇನು ಮಾಡಿ, ರೇಡಿಯೋ ಎರಡು ತಗೊಳ್ಳಿ, ಒಂದು ರೇಡಿಯೋ ಇಲ್ಲಿ ಇಟ್ಕೊಳ್ಳಿ, ಇನ್ನೊಂದು ರೇಡಿಯೋ ಇನ್ನೊಂದು ಕಡೆ ಇಟ್ಕೊಳ್ಳಿ. ಇವಾಗ ಏನು ಮಾಡಿ, ಒಂದು ಕಡೆಗೆ ಎರಡೂ ಕಡೆಗೂ ಸೇಮ್ ಸ್ಟೇಷನ್ನೇ ಆನ್ ಮಾಡಿ, 91.3 ಇಲ್ಲಿ, 91.3 ಇಲ್ಲಿ. ಅರ್ಥ ಆಯ್ತಾ? ಎರಡನ್ನು ಆನ್ ಮಾಡಿದಿರ್ತಾರೆ, ಸೇಮ್ ಸ್ಟೇಷನ್ ಆನ್ ಮಾಡಿದ್ದೀರಿ, ಅದ್ರ ಫ್ರೀಕ್ವೆನ್ಸಿ ಸೇಮ್. ಈಗ ನೀವೇನು ಮಾಡಿ, ಇದ್ರದ್ದು ಆಂಪ್ಲಿಟ್ಯೂಡ್ ಎಷ್ಟೋ ಒಂದು ನಂಬರ್ 10 ಇಟ್ಕೊಳ್ಳಿ, ಅದ್ರದ್ದು ಆಂಪ್ಲಿಟ್ಯೂಡ್ ಒಂದು ಚೂರು 11 ಇಟ್ಕೊಳ್ಳಿ, ಅಥವಾ 10 ಇಟ್ಕೊಳ್ಳಿ, ಪರವಾಗಿಲ್ಲ. ಸೊ ಎರಡರದ್ದು ಸೇಮ್ ಸ್ಟೇಷನ್ನ, ಫ್ರೀಕ್ವೆನ್ಸಿ ಸೇಮಾ? ಎರಡು, ಇದರಲ್ಲೂ ಆಂಪ್ಲಿಟ್ಯೂಡ್ 10, ಇದರಲ್ಲೂ ಆಂಪ್ಲಿಟ್ಯೂಡ್ 10, ಅಂದರೆ ವಾಲ್ಯೂಮ್ 10. ಇವಾಗ ಆನ್ ಮಾಡಿದ್ದಾಗ ನಿಮ್ಗೆ ಸೌಂಡ್ ಕೇಳಿಸತ್ತೆ ಅಲ್ವಾ? ಯಾವುದ್ರದ್ದು ಸೌಂಡ್ ಕೇಳಿಸತ್ತೆ? ಫಸ್ಟ್ ರೇಡಿಯೋದು ಕೇಳಿಸತ್ತಾ? ಇಲ್ಲ. ಬರೀ ಸೆಕೆಂಡ್ ರೇಡಿಯೋದು ಕೇಳಿಸತ್ತಾ? ಇಲ್ಲ. ಎರಡರದ್ದು ನಿಮಗೆ ಮಿಕ್ಸ್ ಆಗಿ ಕೇಳುತ್ತೆ, ಅದು ಇಂಟರ್ಫರೆನ್ಸ್ ಅಂತಂದರೆ. ನೀವು ಬರೀ ಇದ್ರದ್ದು ಮಾತ್ರ ಕೇಳಲ್ಲ, ಬರೀ ಇದ್ರದ್ದು ಕೇಳಲ್ಲ, ಎರಡರದ್ದು ಮಿಕ್ಸ್ ಆಗಿ ಬರುತ್ತೆ. ದಟ್ ಫೆನಾಮಿನನ್ ಈಸ್ ಕಾಲ್ಡ್ ಇಂಟರ್ಫರೆನ್ಸ್. ಅಂದರೆ ನಿಮಗೆ ಇದ್ರದ್ದು ಎರಡು ಮಿಕ್ಸ್ ಆಗಿ ಕೇಳಿಸತ್ತೆ. ಅವಾಗ ಅಲ್ಲಿ ಏನಾಗಿರುತ್ತೆ ಕೇಳಿದ್ರೆ, ದೇರ್ ಇಸ್ ಎ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅಂತ. ಅಂದರೆ ಜ್ಞಾಪಕ ಇರಲಿ, ಇವೆರಡು ಹಿಂಗೆ ಓವರ್ಲ್ಯಾಪ್ ಆಗುತ್ತಲ್ಲ, ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫ್ ಬಿದ್ದರೆ, ಈ ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದರೆ, ಟ್ರಫ್ ಮೇಲೆ ಟ್ರಫ್ ಬಿದ್ದರೆ ಎನರ್ಜಿ ಜಾಸ್ತಿ ಆಗುತ್ತೆ. ಆವಾಗ ನೋಡಿ ಈ ಥರ ಬ್ರೈಟ್ ಲೈನ್ ಬರುತ್ತೆ. ಸಪೋಸ್ ಈ ಕ್ರಸ್ಟ್ ಮೇಲೆ ಇನ್ನೊಂದ್ರದ್ದು ಟ್ರಫ್ ಬಿತ್ತು ಅಂತ ಇಟ್ಕೋ, ಹಿಂಗೆ ಹಿಂಗೆ ನೋಡಿ, ಏನಾದ್ರು ನಿಮ್ಗೆ ಉಲ್ಟಾ ಹೊಡೆದ್ರೆ ಹಿಂಗೆ ಕ್ರಸ್ಟ್ ಮೇಲೆ ಟ್ರಫ್ ಆನ್ ಕ್ರಸ್ಟ್ ಬಿದ್ದರೆ ನೀವೇ ಯೋಚನೆ ಮಾಡಿ, ಇದು ಪ್ಲಸ್ ಎ, ಇದು ಮೈನಸ್ ಎ, ಇದು ಇನ್ನೊಂದ್ರದ್ದು ಪ್ಲಸ್ ಎ, ಇದು ಮೈನಸ್ ಎ. ವಾಟ್ ಇಸ್ ದ ನೆಟ್ ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು 0. ಓಹೋ, ಅವಾಗ ಏನು ಬರುತ್ತೆ ನಿಮಗೆ? ಈ ಥರ ಡಾರ್ಕ್ ಲೈನ್ ಬರುತ್ತೆ. ಮತ್ತೆ ಅಲ್ಲೆಲ್ಲಾರು ಈ ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫು ಬಿದ್ದಾಗ ಈ ಥರ ಬ್ರೈಟ್ ಲೈನ್ ಬರುತ್ತೆ. ಈ ಕ್ರಸ್ಟ್ ಆನ್ ಟ್ರಫ್ ಆ್ಯಂಡ್ ಟ್ರಫ್ ಆನ್ ಕ್ರಸ್ಟ್ ಬಿದ್ದಾಗ ಏನಾಗುತ್ತೆ? ಡಾರ್ಕ್ ಲೈನ್ ಬರುತ್ತೆ. ಇದನ್ನ ವಿ ಕಾಲ್ ಇಟ್ ಆಸ್ ಎ ಇಂಟರ್ಫರೆನ್ಸ್ ಫ್ರಿಂಜಸ್ ಅಂತ ಕರೀತಾರೆ. ಚೆನ್ನಾಗಿ ಗೊತ್ತಿರಬೇಕು. ಈ ಥರ ಆಲ್ಟರ್ನೇಟ್ ಆಗಿ ಬ್ರೈಟು ಡಾರ್ಕು ಬರೋದನ್ನ ವಿ ಕಾಲ್ ಇಟ್ ಆಸ್ ಎ ಇಂಟರ್ಫರೆನ್ಸ್ ಫ್ರಿಂಜಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಇಂಟರ್ಫರೆನ್ಸ್ ಪ್ಯಾಟರ್ನ್. ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂದ್ರೆ ಏನಿರುತ್ತೆ ಅಂತ ಕೇಳಿದ್ರೆ, ದಿಸ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಕನ್ಸಿಸ್ಟ್ ಆಫ್ ಆಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್. ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಏನು ಅರ್ಥ ಆಗಿದೆ ನಮಗೆ? ಇಂಟರ್ಫರೆನ್ಸ್ ಅಂದ್ರೆ ಏನು ಅರ್ಥ ಅಂದರೆ, ಎರಡು ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ದಾಗ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬೋದು, ಎರಡು ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ದಾಗ ಅದರದ್ದು ಎನರ್ಜಿ ಮಾಡಿಫೈ ಆಗತ್ತೆ, ಮಿಕ್ಸಪ್ ಆಗಿ ರಿಸಲ್ಟೆಂಟ್ ಬರುತ್ತೆ, ಮಾಡಿಫಿಕೇಶನ್ ಆಗುತ್ತೆ ಎನರ್ಜಿನಲ್ಲಿ. ಆ ಥರ ಮಾಡಿಫಿಕೇಶನ್ ಆಗೋದು ಯಾವಾಗ? ಎರಡು ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸು ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿದ್ದಾಗ. ಹಾಗಾದ್ರೆ ಏನೇನಿರಬೇಕು ಕಂಡೀಷನ್ನು? ಆ ವೇವ್ಗೆ ಫ್ರೀಕ್ವೆನ್ಸಿ ಸೇಮ್ ಇರಬೇಕು,
ಆಂಪ್ಲಿಟ್ಯೂಡ್ ಸೇಮ್ ಇದ್ರೂ ಆಗುತ್ತೆ ಅಥವಾ ನಿಯರ್ಲಿ ಸೇಮ್ ಇದ್ರು. ಇಷ್ಟು ಪಾಯಿಂಟ್ ನೋಡಿ ಏನೇನು ಆಗುತ್ತೆ, ಯಾಕೆ ಆಗುತ್ತೆ, ಯಾವುದೇ ಡೆಫಿನೇಷನ್ ಕೊಡ್ಬೇಕಾದ್ರೆ ನೀವು ಬರೀ ಬೈಹಾರ್ಟ್ ಮಾಡ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೋಬೇಕು. ಏನಂದರೆ ಇಂಟರ್ಫರೆನ್ಸ್ ಅಂತಂದರೆ ಏನಾಗುತ್ತೆ, ದೇರ್ ಇಸ್ ಎ ಮಾಡಿಫಿಕೇಶನ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾಕಾಗುತ್ತೆ, ಡ್ಯೂ ಟು ಓವರ್ಲ್ಯಾಪಿಂಗ್ ಆಫ್ 2 or more waves. ಮೂರನೇ ಪಾಯಿಂಟ್ ಕಂಡೀಷನ್ ಏನು, ಫ್ರೀಕ್ವೆನ್ಸಿ ಶುಡ್ ಬಿ ಸೇಮ್, ದ ಆಂಪ್ಲಿಟ್ಯೂಡ್ ಇಸ್ ಸೇಮ್ ಆರ್ ನಿಯರ್ಲಿ ಸೇಮ್ ಇದ್ದಾಗ ಆಗುತ್ತೆ. ಈ 3 ಪಾಯಿಂಟ್ ಮಿಕ್ಸ್ ಮಾಡಿ ಡೆಫಿನೇಷನ್ ಕೊಡಬೇಕು. ನೀವು ಯಾರಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದಾಗ ಇದನ್ನು ಕೇಳಬೇಕು. ದೇರ್ಫೋರ್ ಇಂಟರ್ಫರೆನ್ಸ್ ಇಸ್ ದ ಮಾಡಿಫಿಕೇಶನ್ ಇನ್ ದ distribution of energy due to overlapping of 2 or more waves of same frequency or nearly same or nearly same amplitude. ಬಹಳ ಚೆನ್ನಾಗಿ ಗೊತ್ತಿರಬೇಕು, ಅರ್ಥ ಆಯ್ತಾ? ಇವಾಗ ಇಡೀ ಈ ಪಾಯಿಂಟ್ ಅಲ್ಲಿ ಒಂದು ಚೆನ್ನಾಗಿ ನೋಟಿಸ್ ಮಾಡಬೇಕಾಗಿರೋದು ನೀವೇನು ಗೊತ್ತಾ, ಈ ತರ ಈ ಕ್ರಸ್ಟ್ ಮೇಲೆ ಕ್ರಸ್ಟು, ಈ ಪ್ಲಸ್ ಕ್ರಸ್ಟ್ ಮೇಲೆ ಕ್ರಸ್ಟ್, ಟ್ರಫ್ ಮೇಲೆ ಟ್ರಫ್ ಬೀಳುತ್ತೆ ಅಂತ ಇಟ್ಕೊಳ್ಳಿ. ಆಂಪ್ಲಿಟ್ಯೂಡ್ ಆ್ಯಡ್ ಅಪ್ ಆಗುತ್ತೆ ನೋಡಿ. ಸಪೋಸ್ ಇದೆಯೋ ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಬೇಕು ನೋಡಿ, ಇದ್ರದ್ದು ಎ ಆಂಪ್ಲಿಟ್ಯೂಡು 3 ಸೆಂಟಿಮೀಟರ್ ಇಟ್ಕೊಳ್ಳಿ, ಬಿ ಆಂಪ್ಲಿಟ್ಯೂಡು 3 ಸೆಂಟಿಮೀಟರ್ ಇಟ್ಕೊಳ್ಳಿ. ಎರಡು ಒಂದ್ರ ಮೇಲೆ ಮಿಕ್ಸ್ ಆದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ A + B ಆಗುತ್ತೆ. ಸೊ ಆಂಪ್ಲಿಟ್ಯೂಡು 3 + 3 ಏನಾಗೋಯ್ತಪ್ಪ, ಇವಾಗ 6 ಆಗೋಯ್ತು. ಅವಾಗ ಇಂಟೆನ್ಸಿಟಿ ಏನಿದು, ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಅಂತ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಗೊತ್ತಿರಬೇಕು. ಸರ್ ಇದು ಹೆಂಗ್ ಸರ್ ನಮಗೆ ಗೊತ್ತಾಗತ್ತೆ, ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಇಂಟೆನ್ಸಿಟಿ ಅಂತ ಬಂದಾಗ ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಓಹೋ ಇಂಟೆನ್ಸಿಟಿ, ಅದಕ್ಕೆ ಯಾಕೆ ಫಸ್ಟ್ ಇಯರ್ ಪಿ ಯು ಸಿ ಕಲ್ತ್ಕೋಬೇಕು, ಅಲ್ಲೆಲ್ಲ ಕಲಿಬೇಕು, ಇಲ್ಲಿ ಹೊಸದಾಗಿ ಕಲಿಯೋಲ್ಲ. ಸೊ ಇಂಟೆನ್ಸಿಟಿ ಇಸ್ ಗಿವನ್ ಬೈ 2 pi square, f square ಅಂದ್ರೆ ಫ್ರೀಕ್ವೆನ್ಸಿ ಸ್ಕ್ವೇರ್, a square ಅಂದ್ರೆ ಆಂಪ್ಲಿಟ್ಯೂಡ್ ಸ್ಕ್ವೇರ್, ಡೆನ್ಸಿಟಿ ಅಂಡ್ ವೆಲಾಸಿಟಿ. ಇಲ್ಲಿ ನೋಡಿ ಇವೆಲ್ಲ ಕಾನ್ಸ್ಟೆಂಟ್ ಅಲ್ವಾ, ಅದರಿಂದ ಯುವರ್ ಇಂಟೆನ್ಸಿಟಿ ಇಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಇದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೋಸ್ಕರನೇ ಈ ಚಾಪ್ಟರ್ ಅಲ್ಲಿ ಬೇಸಿಸ್ ಇದು. ಏನ್ ಬೇಸಿಸ್ ಏನು ಅಂತ ಕೇಳಿದ್ರೆ, ಯುವರ್ ಇಂಟೆನ್ಸಿಟಿ ಇದೆಯಲ್ಲ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಂಪ್ಲಿಟ್ಯೂಡ್ ಸ್ಕ್ವೇರ್. ಇದು ಈ ಚಾಪ್ಟರ್ಗೆ ಬಹಳ ಬೇಸಿಕ್ ಪಾಯಿಂಟ್. ಇವಾಗ ಇದನ್ನ ಇಲ್ಲಿಗೆ ಅಪ್ಲೈ ಮಾಡು. I is equal to ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂತಂದ್ರೆ 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ ಎಷ್ಟಾಗೋಯ್ತು, 36 ಆಯ್ತು. ಇದು ಯಾವಾಗ ಪ್ಲಸ್ ಅಂಡ್ ಪ್ಲಸ್, ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದಾಗ. ಸರ್ ಈ ತರ ಟ್ರಫ್ ಅಂಡ್ ಟ್ರಫ್ ಬಿದ್ದಾಗ ಏನಾಗುತ್ತೆ, ಟ್ರಫ್ ಆನ್ ಟ್ರಫ್ ಬಿದ್ದಾಗ ಚೆನ್ನಾಗಿ ಜ್ಞಾಪಕ ಇರಬೇಕು. ಟ್ರಫ್ ಆನ್ ಟ್ರಫ್ ಬಿದ್ದಾಗ ನಿಮ್ಮ ತಲೆಯಲ್ಲಿ ಜ್ಞಾಪಕ ಇರಬೇಕು, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ -3 -3 ಏನಾಗೋಯ್ತು, -6. ದೇರ್ಫೋರ್ ವೆನ್ A is equal to -6, ನೋಡಿ ಈ ಟ್ರಫ್ ಇದು -3 -6. ದೇರ್ಫೋರ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಅಂದ್ರೆ -6 ಹೋಲ್ ಸ್ಕ್ವೇರ್, ಏನಾಗೋಯ್ತು ಅದು 36. ಓಹೋ, ಅಂದ್ರೆ ಅರ್ಥ ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದಾಗಲೂ ಆಂಪ್ಲಿಟ್ಯೂಡ್ ಇಂಟೆನ್ಸಿಟಿ ಜಾಸ್ತಿ, ಟ್ರಫ್ ಮೇಲೆ ಟ್ರಫ್ ಬಿದ್ದಾಗಲೂ ಇಂಟೆನ್ಸಿಟಿ ಜಾಸ್ತಿ. ಆವಾಗಲೇ ನಮಗೆ ಈ ತರ ಬ್ರೈಟ್ ಲೈನ್ ಬರೋದು. ಇಡೀ ಇಂಟರ್ಫರೆನ್ಸ್ ಮೀನಿಂಗ್ ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ಆಯ್ತಾ? ಅದೇ ನೋಡಿ ಚೆನ್ನಾಗಿ ಜ್ಞಾಪಕ ಇರಬೇಕು. ಈ ಕ್ರಸ್ಟ್ ಅಂಡ್ ಟ್ರಫ್ ಉಲ್ಟಾ ಆದ್ರೆ ನೋಡಿ ಇಲ್ಲಿ ತರ +A - A ಉಲ್ಟಾ ಆದ್ರೆ ಅವಾಗ ಚೆನ್ನಾಗಿ ಜ್ಞಾಪಕ ಇರಬೇಕು. ದಟ್ ಈಸ್ ಕಾಲ್ಡ್, ಇದು ಈ ತರ ಈ ಕ್ರಸ್ಟ್ ಮೇಲೆ ಕ್ರಸ್ಟ್, ಟ್ರಫ್ ಮೇಲೆ ಟ್ರಫ್ ಬಿದ್ದಾಗ ಈ ಆಂಪ್ಲಿಟ್ಯೂಡ್ ಜಾಸ್ತಿ ಆಗತ್ತಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಎ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಗೊತ್ತಿರ್ಲಿ ಚೆನ್ನಾಗಿ. ಇಟ್ ಈಸ್ ಕಾಲ್ಡ್ ಏನಂತ ಕರೀತಾರೆ, ಕನ್ಸ್ಟ್ರಕ್ಟಿವ್ ಅಂತಂದ್ರೆ ಜಾಸ್ತಿ ಆಗೋದಲ್ವಾ. ಯಾರು ಕನ್ಸ್ಟ್ರಕ್ಟಿವ್ ಆಟಿಟ್ಯೂಡ್ ಅಂದ್ರೆ ಏನರ್ಥ, ಅದು ಸೊ ಜಾಸ್ತಿ ಮಾಡೋದು, ಒಳ್ಳೇದಾಗೋದು ಮಾಡೋದು. ಡಿಸ್ಟ್ರಕ್ಟಿವ್ ಅಂತಂದ್ರೆ ಏನು, ಮನೆಯಲ್ಲಿ ಕೆಲಸ ಮಾಡೋದು ಅಲ್ವಾ. ಇಲ್ಲಿ ಕನ್ಸ್ಟ್ರಕ್ಟಿವ್ ಅಂದ್ರೆ ಜಾಸ್ತಿ ಆಗುತ್ತೆ ನೋಡಿ. 3 3 6 ಸ್ಕ್ವೇರ್ 36, ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಎ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಈಗ ನೋಡಿ ಉಲ್ಟಾ ಆದಾಗ ಅಂದ್ರೆ ಈ ಕ್ರಸ್ಟ್ ಹೋಗ್ಬಿಟ್ಟು ಈ ಟ್ರಫ್ ಮೇಲೆ ಬಿತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ ನೋಡಿ ಸಪೋಸ್ ಅವಾಗ ಏನಾಗುತ್ತೆ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು ನೋಡಿ ವೆನ್ ಕ್ರಸ್ಟ್ ಆನ್ ಟ್ರಫ್ ಅಥವಾ ಟ್ರಫ್ ಆನ್ ಕ್ರಸ್ಟ್ ಬಿದ್ದಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು, ಚೆನ್ನಾಗಿ ಜ್ಞಾಪಕ ಇರಬೇಕು,
ಕ್ರಸ್ಟ್ ಆನ್ ಟ್ರಫ್ ಇದು +3, ಇನ್ನೊಂದು -3. ಸೊ ಪ್ಲಸ್ ಅಂಡ್ -3. ಓಕೆ, ಇದ್ರದ್ದು +3, ಇದ್ರದ್ದು -3. ಪ್ಲಸ್ ಅಂಡ್ -3 is equal to ಏನಾಗೋಯ್ತು 0. when amplitude is 0, what is the intensity? 0. ಜ್ಞಾಪಕ ಇರಬೇಕು ನೋಡಿ. ಕ್ರಸ್ಟ್ ಮೇಲೆ ಟ್ರಫ್ ಬಿದ್ದರೆ +3 -3 0. ಯಾವಾಗ ಇಂಟೆನ್ಸಿಟಿ ಆಂಪ್ಲಿಟ್ಯೂಡ್ 0, ಇಂಟೆನ್ಸಿಟಿನೂ 0 ಆಗುತ್ತೆ, ಆವಾಗ ನಿಮಗೆ ಈ ತರ ಒಂದು ಡಾರ್ಕ್ ಫ್ರಿಂಜ್ ಬರುತ್ತೆ. ಸೊ ಯು ವಿಲ್ ಗೆಟ್ ಎ ಡಾರ್ಕ್ ಫ್ರಿಂಜ್. ಆವಾಗ ಡಾರ್ಕ್ ಫ್ರಿಂಜ್ ಬರೋ ಫಿನಾಮಿನನ್ ಅನ್ನು ವಿ ಕಾಲ್ ಇಟ್ ಆಸ್ ಎ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಚೆನ್ನಾಗಿ ಗೊತ್ತಿರಬೇಕು, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇವಾಗ ಇಂಟರ್ಫರೆನ್ಸ್ ಅಂತ ಬಂದಾಗ ನೀವು ಇದು ಕಾನ್ಸೆಪ್ಟ್ ಆಫ್ ಇಂಟರ್ಫರೆನ್ಸ್ ಯಾರಾದರೂ ನಿಮಗೆ ಇಂಟರ್ಫರೆನ್ಸ್ ಅಲ್ಲಿ ಏನು ಕಲ್ತಿದೀಯಾ ಅಂತ ಕೇಳಿದ್ದಾಗ, ಏನು ಇಂಟರ್ಫರೆನ್ಸ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದಾಗ, ಅವಾಗ ನೀವು ಇಷ್ಟು ಪಾಯಿಂಟನ್ನು ಕತೆ ಹೇಳ್ದಂಗೆ ಕ್ಲೀನಾಗಿ ಹೇಳಬೇಕು. ಏನು ಕತೆ ಹೇಳಬೇಕು, ಯಾವ ಥರ ಅಂದರೆ ಇಂಟರ್ಫರೆನ್ಸ್ ಅಂತಂದರೆ 2 ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸು, ನೋಡಿ ಕತೆ ಹೇಳ್ದಂಗೆ 2 ಅಥವಾ ಅದಕ್ಕಿಂತ ಜಾಸ್ತಿ ವೇವ್ಸು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ದಾಗ ಆವಾಗ ಎನರ್ಜಿನಲ್ಲಿ ಮಾಡಿಫಿಕೇಶನ್ ಆಗಿ ನಮ್ಗೆ ಏನಾಗುತ್ತೆ, ವಿ ಗೆಟ್ ಈ ಥರ ಇಂಟರ್ಫರೆನ್ಸ್ ಫ್ರಿಂಜಸ್ ಅಂತ ಬರುತ್ತೆ. ಅಲ್ಲಿ ಓವರ್ಲ್ಯಾಪ್ ಆಗುವಂಥದ್ದಕ್ಕೆ ಏನಿರಬೇಕು ಕಂಡೀಷನ್ ಅಂದರೆ 2 ವೇವ್ಸು ಫ್ರೀಕ್ವೆನ್ಸಿ ಸೇಮ್ ಇರಬೇಕು ಮತ್ತು ಆಂಪ್ಲಿಟ್ಯೂಡು ಸೇಮ್ ಇರಬೇಕು. ಇಲ್ಲ ಅಂದರೆ ಆಂಪ್ಲಿಟ್ಯೂಡ್ ನಿಯರ್ಲಿ ಸೇಮ್ ಇರಬೇಕು. ಅರ್ಥ ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಇಂಟರ್ಫರೆನ್ಸ್ ಅಂದರೆ ಅರ್ಥ. ಈ ಥರ ಓವರ್ಲ್ಯಾಪ್ ಆಗಿದ್ದಾಗ ನಮಗೆ ಅಲ್ಲಿ ಏನಾಗುತ್ತೆ, ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್ ಫ್ರಿಂಜಸ್ ಅಂತ ಬರುತ್ತೆ. ಆ ಥರ ಫ್ರಿಂಜಸ್ ಎಲ್ಲ ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ಎ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಆ ಇಂಟರ್ಫರೆನ್ಸ್ ಫ್ರಿಂಜಸ್ ಅಲ್ಲಿ ನಮ್ಮ ನೆಕ್ಸ್ಟ್ ಕ್ವಶನ್, ಬ್ರೈಟ್ ಲೈನ್ ಯಾಕೆ ಬರುತ್ತೆ, ಡಾರ್ಕ್ ಲೈನ್ ಯಾಕೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಬ್ರೈಟ್ ಲೈನ್ ಯಾಕೆ ಬರುತ್ತೆ ಅಂತ ಕೇಳಿದಾಗ, ಈ ವೇವ್ಸ್ ಓವರ್ಲ್ಯಾಪ್ ಆಗಿದ್ದಾಗ ಕ್ರಸ್ಟ್ ಮೇಲೆ ಕ್ರಸ್ಟ್ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದರೆ ಎ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ನೋಡಿ, ಅವಾಗ A+B ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ ಇದನ್ನ. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು A+B, 3 + 3 6 ಆಯಿತು. ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆದ ಆಂಪ್ಲಿಟ್ಯೂಡ್ ಅಂತಂದ್ರೆ ಅವಾಗ ಎಷ್ಟಾಯಿತು, 36 ಆಯಿತು. ಓಹೋ, ಕ್ರಸ್ಟ್ ಮೇಲೆ ಕ್ರಸ್ಟ್ ಬಿದ್ದಾಗ, ಈ ಥರ ಟ್ರಫ್ ಮೇಲೆ ಟ್ರಫ್ ಬಿದ್ದಾಗ ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿ ಇಂಟೆನ್ಸಿಟಿನೂ ಜಾಸ್ತಿ ಆಗತ್ತೆ. ಆವಾಗ ಅಂಥ ಇಂಟರ್ಫರೆನ್ಸ್ ಅನ್ನು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಆವಾಗ ನಮಗೆ ಬ್ರೈಟ್ ಲೈನ್ ಬರುತ್ತೆ. ಅದೇ ಏನಾದ್ರು ಆ ವೇವ್ಸ್ ಓವರ್ಲ್ಯಾಪ್ ಆಗೋದು ಚೂರು ಹಿಂದೆ ಮುಂದೆ ಆದರೆ ವ್ಯತ್ಯಾಸ, ಅದನ್ನ ಹಿಂದೆ ಮುಂದೆ ಅನ್ನೋದಕ್ಕೆ ನಾವು ಫಿಸಿಕ್ಸ್ ಲ್ಯಾಂಗ್ವೇಜಲ್ಲಿ ಫೇಸ್ ಡಿಫರೆನ್ಸ್ ಚೇಂಜ್ ಆದ ಅಂದರೆ ಔಟ್ ಆಫ್ ಫೇಸ್ ಆಗಿದ್ದಾಗ, 2 ಒಟ್ಟಿಗೆ ಬಂದರೆ ಕ್ರಸ್ಟ್ ಮೇಲೆ ಕ್ರಸ್ಟ್ ಟ್ರಫ್ ಮೇಲೆ ಟ್ರಫ್ ಬಿದ್ದರೆ ದಟ್ಸ್ ಕಾಲ್ಡ್ ಇನ್ ಫೇಸ್ ಅಂತ. 2 ಒಂಚೂರು ಹಿಂಗೆ ಹಿಂದೆ ಮುಂದೆ ಆದರೆ ದಟ್ ಇಸ್ ಕಾಲ್ಡ್ ಔಟ್ ಆಫ್ ಫೇಸ್ ಆದಾಗ ಅವಾಗ ಏನಾಗುತ್ತೆ, ಕ್ರಸ್ಟ್ ಮೇಲೆ ಟ್ರಫ್ ನೋಡಿ, ಈ ಕ್ರಸ್ಟ್ ಮೇಲೆ ಈ ಟ್ರಫ್ ಮೇಲೆ ಈ ಕ್ರಸ್ಟ್ ಬಿದ್ದು ನಮಗೆ ಆಂಪ್ಲಿಟ್ಯೂಡ್ 0 ಆಗುತ್ತೆ. ಯಾವಾಗ ಆಂಪ್ಲಿಟ್ಯೂಡೇ ಇಲ್ಲ, ಇಂಟೆನ್ಸಿಟಿನೇ ಇಲ್ಲ ಅಲ್ವಾ, ಆವಾಗ ಡಾರ್ಕ್ ಫ್ರಿಂಜ್ ಬರುತ್ತೆ. ಈ ಥರದ್ದನ್ನು ವಿ ಕಾಲ್ ಇಟ್ ಆಸ್ ಎ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಇದಿಷ್ಟು ತುಂಬ ಚೆನ್ನಾಗಿ ಜ್ಞಾಪಕ ಇರಬೇಕು. ಅರ್ಥ ಆಯ್ತಾ? ಇವಾಗ ಇಲ್ಲಿ ಪಾಯಿಂಟ್ ಜ್ಞಾಪಕ ಇರಬೇಕಾಗಿರೋದು ಇಂಟೆನ್ಸಿಟಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆದ ಆಂಪ್ಲಿಟ್ಯೂಡ್. ತುಂಬ ಫಂಡಮೆಂಟಲ್ ಅದು. ಸರ್ ಇದು ಎಲ್ಲಿತ್ತು ಸರ್, ಫಸ್ಟ್ ಇಯರ್ PUC ನಲ್ಲಿ ಇತ್ತು, ಮೋಸ್ಟ್ಲಿ ನೀವು ಮರ್ತೋಗಿದೆ ಅನ್ಸುತ್ತೆ. ಇದು ನೋಡಿ, ಇಲ್ಲೆಲ್ಲ ಇದು ಒರಿಜಿನಲ್ ಫಾರ್ಮುಲಾ. ಇಲ್ಲಿ ಇವೆಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಇವರ್ ಇಂಟೆನ್ಸಿಟಿ ಇಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆದ ಆಂಪ್ಲಿಟ್ಯೂಡ್. ಅರ್ಥ ಆಯ್ತಲ್ಲ? ಇವಾಗ ಈ ಫಿನಾಮಿನನ್ ಆಫ್ ಇಂಟರ್ಫರೆನ್ಸ್ ಅನ್ನ ಇಷ್ಟೆಲ್ಲ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಒಬ್ಬ ಮಹಾನ್ ವ್ಯಕ್ತಿ, ಅವನ ಹೆಸರು ಯಂಗ್ ಅಂತ ಕರೀತಾರೆ, ಥಾಮಸ್ ಯಂಗ್ ಅನ್ನೋನು. ಸೊ ಈ 1801 ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾನೆ. ಇಟ್ ಈಸ್ ದ ಥಾಮಸ್ ಯಂಗ್ ಹೂ ಡಿಡ್ ಅನ್ ಎಕ್ಸ್ಪೆರಿಮೆಂಟ್ ಇನ್ ದ ಇಯರ್ 1801. ಅದನ್ನ ಥಾಮಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಮ್ಮ ಸಬ್ ಹೆಡಿಂಗು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್
ಈ ಕೆಲವು ಕಡೆ ಒಂದು ಶಾರ್ಟ್ ಫಾರ್ಮ್ ಬರೀತಾರೆ YDXC ಅಂತ. YDXC ಅಂದ್ರೆ ಗಾಬರಿ ಆಗಬೇಡಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ. ಇವ್ ನೋಡಿ ಏನು ಕೆಲಸ ಮಾಡ್ತಾನೆ, ಒಂದು ಡಬಲ್ ಸ್ಲಿಟ್ ಅನ್ನ ತಗೊಂಡಿರ್ತಾನೆ ಅವನು. ಫಸ್ಟಿಗೆ ಒಂದು ಲೈಟ್ ಸೋರ್ಸ್ ತಗೋತಾನೆ. ಆ ಲೈಟ್ ಸೋರ್ಸ್ ತಗೊಂಡು, ಇದು ಲೈಟ್ ಸೋರ್ಸ್ ಹೀಗೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಮಾನೋಕ್ರೋಮ್ಯಾಟಿಕ್ ಸೋರ್ಸ್ ಆಫ್ ಲೈಟ್ ಅಂತ ಕರೀತಾರೆ. ಇದನ್ನ ವಿ ಕಾಲ್ ಇಟ್ ಆಸ್ ಎ ಮಾನೋಕ್ರೋಮ್ಯಾಟಿಕ್ ಸೋರ್ಸ್. ಚೆನ್ನಾಗಿ ಜ್ಞಾಪಕ ಇರಬೇಕು, ಇವೆಲ್ಲ ಟರ್ಮ್ ಬಹಳ ಇಂಪಾರ್ಟೆಂಟ್. ಮಾನೋಕ್ರೋಮ್ಯಾಟಿಕ್ ಅಂತಂದ್ರೆ, ಮಾನೋ ಅಂದ್ರೆ ಸಿಂಗಲ್, ಕ್ರೋಮ್ಯಾಟಿಕ್ ಅಂದ್ರೆ ಕಲರ್. ಲೈಟ್ ಆಫ್ ಎ ಸಿಂಗಲ್ ಕಲರ್ ಈಸ್ ಕಾಲ್ಡ್ ಆಸ್ ಎ ಮಾನೋಕ್ರೋಮ್ಯಾಟಿಕ್ ಸೋರ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇವನೇನ್ ಮಾಡ್ತಾನೆ, ಸಿಂಗಲ್ ಕಲರ್ ಅಂದ್ರೆ ಯೆಲ್ಲೋ ಕಲರ್ ಲೈಟ್ ಅನ್ನ ತಗೋತಾನೆ. ಸೋಡಿಯಂ ಸೋರ್ಸ್ ಅಂತ ಕರೀತಾರೆ. ಸೋಡಿಯಂ ಇದೆಯಲ್ಲ, ದಟ್ ಸೋಡಿಯಂ ವೇಪರ್ ಲ್ಯಾಂಪ್ ವುಡ್ ಗಿವ್ ಎನ್ ಯೆಲ್ಲೋ ಲೈಟ್. ಆಯ್ತಾ? ಅದನ್ನ ತಗೊಂಡು ಇವನು ಏನ್ ಮಾಡ್ತಾನೆ, ಒಂದು ಕಾರ್ಡ್ ಬೋರ್ಡ್ ಅಲ್ಲಿ ಒಂದು ಶೀಟ್ ಮಾಡ್ಕೊತಾನೆ, ಒಂದು ಸಣ್ಣದೊಂದು ಶೀಟ್ ಮಾಡ್ಕೊತಾನೆ ಹೀಗೆ. ಸೊ ಅದನ್ನ ಆ ಶೀಟ್ ಮೇಲ್ಗಡೆ ಏನ್ ಮಾಡ್ತಾನೆ, ಸಣ್ಣದೊಂದು ಹೋಲ್ ಮಾಡಿರ್ತಾನೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಸಿಂಗಲ್ ಸ್ಲಿಟ್ ಅಂತ ಕರೀತಾರೆ. ಸಣ್ಣದೊಂದು ಹೋಲ್ ಮಾಡಿರ್ತಾನೆ ಕಾರ್ಡ್ ಬೋರ್ಡ್ ಅಲ್ಲಿ. ಅರ್ಥ ಆಯ್ತಾ? ಅದ್ರ ಮುಂದೆ ಇನ್ನೊಂದು ಇಟ್ಕೊಂಡಿರ್ತಾನೆ, ಅದೇ ತರದ್ದೇ ಕಾರ್ಡ್ ಬೋರ್ಡ್ ಅದ್ರ ಮುಂದೆ ಇಟ್ಕೊಂಡಿರ್ತಾನೆ. ಆದ್ರೆ ಅದರಲ್ಲಿ ಎರಡು ಸ್ಲಿಟ್ ಅನ್ನ ಇಟ್ಕೊಂಡಿರ್ತಾನೆ ಅವನು. ಹೇಗೆ ಎರಡು ಸ್ಲಿಟ್, ಈ ಸ್ಲಿಟ್ ಅನ್ನ ಯು ಕ್ಯಾನ್ ಕಾಲ್ ಇಟ್ ಆಸ್ S1 and S2. ಅವೆರಡರ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ ಹಿ ಕಾಲ್ ಇಟ್ ಆಸ್ ಸ್ಮಾಲ್ ಡಿ ಅಂತ ಕರೀತಾನೆ. ಮುಂದೆ ಇಲ್ಲೊಂದು ಸ್ಕ್ರೀನ್ ಇಟ್ಕೊಂಡಿರ್ತಾನೆ, ಇಲ್ಲಿ ಫುಲ್ ಒಂದು ಸ್ಕ್ರೀನ್. ಆ ಸ್ಕ್ರೀನ್ ಇಂದ ಈ ಡಬಲ್ ಸ್ಲಿಟ್ಸ್ ವರೆಗಿರೋ ಡಿಸ್ಟೆನ್ಸ್ ಅನ್ನ ಡಿ. ಜ್ಞಾಪಕ ಇರಬೇಕು, ಈ ಚಾಪ್ಟರ್ ಎಲ್ಲ ಕಡೆ ಹೋದ್ರು ಈ ನೊಟೇಷನ್ಸ್ ಎಲ್ಲ ಸೇಮ್. ಅವನು ಇಷ್ಟೇ ಕೆಲಸ ಮಾಡೋದು. ಏನ್ ಮಾಡ್ತಾನೆ, ಮಾನೋಕ್ರೋಮ್ಯಾಟಿಕ್ ಸೋರ್ಸ್ ಇಟ್ಕೊಂಡಿರ್ತಾನೆ, ಲೈಟ್ ಆಫ್ ಎ ಸಿಂಗಲ್ ಕಲರ್. ಆಮೇಲೆ ಒಂದು ಸಿಂಗಲ್ ಸ್ಲಿಟ್ ಇಟ್ಕೊಂಡಿರ್ತಾನೆ. ಆಮೇಲೆ ಡಬಲ್ ಸ್ಲಿಟ್, ಸಣ್ಣದ ಎರಡು ಹೋಲ್. ಸ್ಲಿಟ್ ಅಂದ್ರೆ ಹೋಲ್. ಮುಂದೆ ಒಂದು ಸ್ಕ್ರೀನ್ ಇಟ್ಕೊಂಡಿರ್ತಾನೆ. ಸೊ ಇವಾಗ ಇವು ಮೂರು ನಾಲ್ಕು, ಈ ಲೈಟು, ಸಿಂಗಲ್ ಸ್ಲಿಟ್, ಡಬಲ್ ಸ್ಲಿಟ್, ಸ್ಕ್ರೀನ್ ಅಲೈನ್ಮೆಂಟ್ ಆಗಿರ್ಬೇಕಂದ್ರೆ ಒಂದೇ ಲೈನ್ ನಲ್ಲಿ ಇರಬೇಕು. ಒಂದೇ ಲೈನ್ ಅಲ್ಲಿ ಇದ್ದಾಗ ಅವಾಗ ಏನ್ ಮಾಡ್ತಾನೆ, ಏನ್ ನೋಟಿಸ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿಂದ ಬಂದು ಬಿದ್ದಿರೋ ಲೈಟು ಇದ್ರ ಮೇಲೆ ಬಿದ್ದು, ಇದ್ರ ಮೇಲೆ ಬಿದ್ದು, ಅಲ್ಲಿ ಆ ಸ್ಕ್ರೀನ್ ಮೇಲೆ ನೋಡ್ತಾನೆ. ಅವನಿಗೆ ಈ ತರ ಆಲ್ಟರ್ನೇಟ್ ಆಗಿ ಡಾರ್ಕ್ ಅಂಡ್ ಬ್ರೈಟ್ ಲೈನ್ಸ್ ಕಾಣಿಸುತ್ತೆ. ಆಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಲೈನ್ಸ್ ಕಾಣಿಸುತ್ತೆ. ದಟ್ ಹಿ ಕಾಲ್ ಇಟ್ ಆಸ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾನೆ. ಸೊ ವಿಚಿತ್ರ ಏನ್ ಗೊತ್ತಾ, ಅಲ್ಲಿ ಆ ಆಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಲೈನ್ ಬಂದಿರುತ್ತಲ್ಲ, ಇಲ್ಲಿ ಎಲ್ಲಾ ಬ್ರೈಟ್ ಲೈನ್ಗಳು ಒಂದೇ ತರ ಬ್ರೈಟ್ ಆಗಿರುತ್ತೆ. ಇದು ಕಡಿಮೆ ಬ್ರೈಟ್, ಇದು ಜಾಸ್ತಿ ಬ್ರೈಟ್ ಇಲ್ಲ, ಎಲ್ಲ ಲೈನ್ಗಳು ಒಂದೇ ಬ್ರೈಟ್ನೆಸ್ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ನೋಡಿ, ಈ ಎಲ್ಲ ಡಾರ್ಕ್ ಲೈನ್ಗಳು ಒಂದೇ ತರ ಡಾರ್ಕ್ ಆಗಿರುತ್ತೆ. ಒಂದು ಜಾಸ್ತಿ ಡಾರ್ಕ್, ಒಂದು ಕಡಿಮೆ ಡಾರ್ಕು ಇಲ್ಲ. ಆಮೇಲೆ ನೋಡಿ, ವಿಡ್ತ್ ನೋಡ್ತಾನೆ. ವಿಡ್ತ್ ಅಂದ್ರೆ ಅದ್ರದ್ದು ದಪ್ಪ. ಈ ಬ್ರೈಟ್ ಲೈನ್ಗಳು ಎಲ್ಲಾದ್ರದ್ದು ಒಂದೇ ವಿಡ್ತ್ ಇರುತ್ತೆ. ನೋಡಿ ಇಲ್ಲಿ ಬರ್ತಿದ್ದಿರಲ್ಲ, ಈ ತರ ಒಂದೇ ತರ ವಿಡ್ತ್ ಎಲ್ಲಾದ್ರದ್ದು. ಡಾರ್ಕ್ ಲೈನ್ ನೋಡಿದ್ರೆ ಅವೆಲ್ಲದಕ್ಕೂ ಒಂದೇ ವಿಡ್ತ್. ಓಹ್, ಎಂತ ಫ್ಯಾಂಟಾಸ್ಟಿಕ್ ಇದು! ಎಲ್ಲಾ ಬ್ರೈಟ್ ಲೈನ್ಗಳಿಗೂ ಒಂದೇ ಇಂಟೆನ್ಸಿಟಿ, ಎಲ್ಲ ಒಂದೇ ತರ ಬ್ರೈಟ್. ಎಲ್ಲಾ ಡಾರ್ಕ್ ಲೈನ್ಗಳು ಒಂದೇ ತರ ಡಾರ್ಕ್ ಲೈನ್. ಸೊ ಎಲ್ಲದಕ್ಕೂ ವಿಡ್ತು ಒಂದೇ ತರ ಇರುತ್ತೆ. ಬ್ರೈಟ್, ಎಲ್ಲ ಬ್ರೈಟ್ ಫ್ರಿಂಜಿಗೂ ಒಂದೇ ವಿಡ್ತು, ಎಲ್ಲ ಡಾರ್ಕ್ ಫ್ರಿಂಜಿಗೂ ಒಂದೇ ವಿಡ್ತು. ವಿಚಿತ್ರ ಅಂದ್ರೆ ಬ್ರೈಟ್ ಫ್ರಿಂಜಿನ ವಿಡ್ತು, ಡಾರ್ಕ್ ಫ್ರಿಂಜಿನ ವಿಡ್ತು ಎಲ್ಲ ಸೇಮ್ ಇರುತ್ತೆ ಅಷ್ಟೇ. ಅಂದ್ರೆ ನೀವು ಹೆಂಗ್ ನೋಟಿಸ್ ಮಾಡ್ಬೋದು ಅಂದ್ರೆ, ಈಗ ಆರ್ಮಿ ಮೆನ್ಗಳು ನಿಂತಿರ್ತಾರೆ ನೋಡಿ, ಒಂದು 20 ಜನ. ಅದು ಏನ್ ಮಾಡಿ, ಒಂದು 10 ಜನಕ್ಕೆ ವೈಟ್ ಡ್ರೆಸ್ ಹಾಕಿ ನಿಲ್ಸಿ, ಇನ್ನೊಂದು 10 ಜನಕ್ಕೆ ಬ್ಲ್ಯಾಕ್ ಡ್ರೆಸ್ ಹಾಕಿ ನಿಲ್ಸಿ. ಎಲ್ಲರದ್ದು ಸೈಜ್ ಒಂದೇ ಇರಬೇಕು, ಎಲ್ಲರೂ ಒಂದೇ ತರ ಇರಬೇಕು. ಸೊ ಲೆಂತ್ ಬಿಡ್ತಲ್ಲ ಒಂದೇ ತರ ಇರಬೇಕು. ಅದನ್ನ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರಿತೀವಿ. ಎಲ್ಲ ಬ್ರೈಟ್
ಡ್ರೆಸ್ ಹಾಕೊಂಡ್ರು ಒಂದೇ ಥರನೇ ಇರ್ತಾರೆ, ಎಲ್ಲ ಡಾರ್ಕ್ ಡ್ರೆಸ್ ಹಾಕೊಂಡ್ರೆ ಒಂದೇ ಥರ ಇರ್ತಾರೆ. ದಟ್ಸ್ ಕಾಲ್ಡ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಈಗ ಇದು ಯಾಕೆ ಬರುತ್ತೆ, ನೆಕ್ಸ್ಟ್ ಕ್ವಶನ್, ಯಾಕೆ ಬರುತ್ತೆ ಅಂತ ಜ್ಞಾಪಕ ಇರಲಿ. ಇಲ್ಲಿಂದ ಬರೋ ಲೈಟು ಇದ್ರ ಮೇಲೆ ಬಿದ್ದು ಇದ್ರ ಮೇಲೆ ಬೀಳತ್ತಲ್ಲ, ಈ ಡಬಲ್ ಸ್ಲಿಟ್ಸ್ ಅನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ ಎ ಕೋಹೆರೆಂಟ್ ಸೋರ್ಸಸ್ ಅಂತ ಕರೀತಾರೆ. ಕೋಹೆರೆಂಟ್ ಸೋರ್ಸಸ್ ಅಂತ ಕರೀತಾರೆ. ಈ ಡಬಲ್ ಸ್ಲಿಟ್ ಇನ್ನೊಂದು ಹೆಸರೇನು, ಕೋಹೆರೆಂಟ್ ಸೋರ್ಸಸ್. ಏನ್ ಸರ್ ಕೋಹೆರೆಂಟ್ ಅಂದ್ರೆ ಏನರ್ಥ? ಅವು ಎರಡೂ ಕೂಡ ದೇ ಇನ್ಹೆರಿಟ್ ದ ಸೇಮ್ ಪ್ರಾಪರ್ಟಿ. ನೋಡು, ಸೇಮ್ ಏನು ಇನ್ಹೆರಿಟ್ ಏನನ್ನ ಪ್ರಾಪರ್ಟೀಸ್ನ, ದೇ ಬೋತ್ ಇನ್ಹೆರಿಟ್ ದ ಸೇಮ್ ಪ್ರಾಪರ್ಟಿ ಅಂಡ್ ದಟ್ಸ್ ವೈ ದೇ ಆರ್ ಕಾಲ್ಡ್ ಕೋಹೆರೆಂಟ್ ಸೋರ್ಸಸ್. ಹಾಗಾದ್ರೆ ಸರ್ ಸೇಮ್ ಪ್ರಾಪರ್ಟಿ ಅಂತಂದ್ರೆ ಏನಿರುತ್ತೆ? ನೋಡು, ಇಲ್ಲಿಂದ ಏನು ಎಲ್ಲೋ ಲೈಟ್ ಬರುತ್ತೆ, ಅದೇ ಎಲ್ಲೋ ಲೈಟ್ ಇದ್ರ ಮೇಲೆ ಬೀಳುತ್ತೆ, ಅದೇ ಎಲ್ಲೋ ಲೈಟ್ ಎರಡರ ಮೇಲೆ ಬೀಳುತ್ತೆ. ಇಲ್ಲಿಂದ ಎರಡು ಬರ್ತಾ ಇರ್ತಾರೆ ಎಲ್ಲೋ ಲೈಟು, ಜ್ಞಾಪಕ ಇರಬೇಕು. ಈ ಇಲ್ಲಿಂದ ಎರಡು ಬರೋ ಲೈಟ್ಗೆ ಏನು ಕೋಹೆರೆಂಟ್, ದೇ ಹ್ಯಾವ್ ಸೇಮ್ ಫ್ರೀಕ್ವೆನ್ಸಿ. ನೋಡಿ, ಎರಡಕ್ಕೂ ಸೇಮ್ ಫ್ರೀಕ್ವೆನ್ಸಿ. ಇಲ್ಲಿಂದ ಬರೋ ಲೈಟ್ಗೆ ದೇ ಹ್ಯಾವ್ ದ ಸೇಮ್ ಆಂಪ್ಲಿಟ್ಯೂಡ್. ಓಹೋ, ಇಲ್ಲಿಂದ ಹೊರಗಡೆ ಬರೋ ಲೈಟಿಗೆ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡ್. ಅಷ್ಟೇ ಅಲ್ಲ, ದೇರ್ ಇಸ್ ಎ ಕಾನ್ಸ್ಟೆನ್ಸಿ ಇನ್ ದ ಫೇಸ್ ಡಿಫರೆನ್ಸ್. ಚೆನ್ನಾಗಿ ಜ್ಞಾಪಕ ಇರಬೇಕು, ದೇರ್ ಇಸ್ ಎ ಕಾನ್ಸ್ಟೆನ್ಸಿ ಇನ್ ದ ಫೇಸ್ ಡಿಫರೆನ್ಸ್. ಇಲ್ಲಿಂದ ಓವರ್ಲ್ಯಾಪ್ ಆಗೋ ವೇವ್ಸ್ಗೆ ಆ ಫೇಸ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಏನು ಕಾನ್ಸ್ಟೆಂಟ್ ಅಂತಂದ್ರೆ, ಇಲ್ಲಿಂದ ಎರಡು ಒಟ್ಟಿಗೆ ಹೊರಟ್ರೆ 0 ಡಿಗ್ರಿನಲ್ಲಿ ಅವರಿಬ್ಬರು ನೋಡೋ ಡಿಫರೆನ್ಸ್ 0 ಡಿಗ್ರಿನೇ ಇರುತ್ತೆ. ಇಟ್ಸ್ ಅ ಕಾನ್ಸ್ಟೆನ್ಸಿ. ಅರ್ಥ ಆಯ್ತಾ? ಕೋಹೆರೆಂಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇಬ್ರು ಒಟ್ಟಿಗೆ ಹೋದಂಗೆ, ಇಬ್ರು ಕೋಹೆರೆಂಟ್. ಈಗ ನೋಡಿ, ಒಬ್ಬ ಮುಂದೆ ಇರ್ತಾನೆ, ನಾನು ಹಿಂದೆ ಇರ್ತೀನಿ, ನಮ್ಮಿಬ್ಬರ ನಡುವೆ ಫೇಸ್ ಎಷ್ಟೋ ಇರುತ್ತಲ್ವಾ? ಈಗ ಅವನು ಒಂದು ಹೆಜ್ಜೆ ಮುಂದೆ ಹಾಕ್ತಾನೆ ಅಂತ ಇಟ್ಕೊಳ್ಳಿ, ನಾನು ಒಂದು ಹೆಜ್ಜೆ ಮುಂದೆ ಹಾಕ್ತೀನಿ. ಅವಾಗ ಇಬ್ಬರ ನಡುವೆ ಡಿಫ್ರೆನ್ಸ್ ಒಂದೇ ಇರುತ್ತಾ? ಅವನು ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ತಾನೆ, ನಾನು ಕರೆಕ್ಟಾಗಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀನಿ. ಅವಾಗ ನಮ್ಮಿಬ್ಬರ ನಡುವೆ ಗ್ಯಾಪ್ ಯಾವಾಗಲೂ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ ಅಲ್ವಾ? ದಟ್ ಈಸ್ ಕಾಲ್ಡ್ ಕಾನ್ಸ್ಟೆನ್ಸಿ ಇನ್ ದ ಫೇಸ್ ಡಿಫರೆನ್ಸ್. ಅದನ್ನ ಇದು ಮೇಂಟೈನ್ ಮಾಡುತ್ತೆ. ಅವನು ಒಂದು ಹೆಜ್ಜೆ ಇಟ್ಟರೆ ನಾನು 3 ಹೆಜ್ಜೆ ಇಡೋದು, ನಾನು 3 ಹೆಜ್ಜೆ ಇಟ್ಟರೆ ಅವ್ನು 2 ಹೆಜ್ಜೆ, ದಟ್ ಈಸ್ ಕಾಲ್ಡ್ ಎಸ್ ರ್ಯಾಂಡಮ್ ಫೇಸ್ ಡಿಫರೆನ್ಸ್. ಹಂಗಿರೋದಿಲ್ಲ ಇಲ್ಲಿ. ಅದಕ್ಕೆ ಇದ್ರ ಸ್ಪೆಷಾಲಿಟಿನೇ ಈ ಥರ. ಈ ಫ್ರಿಂಜಸ್ ಬರ್ಬೇಕಾದ್ರೆ ಈ ಸ್ಪೆಷಾಲಿಟಿನೇ ಇದು. ಏನಪ್ಪಾ ಅಂದರೆ, ಆ ಎರಡು ವೇವ್ಸು ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡು ಮತ್ತೆ ಕಾನ್ಸ್ಟೆನ್ಸಿ ಇನ್ ದ ಫೇಸ್ ಡಿಫರೆನ್ಸ್ ಇರಬೇಕು ಅಂತ. ಅದಕ್ಕೆ ನಿಮಗೆ ಕೆಲಸ 1 ಮಾರ್ಕಿಗೆ ಕೇಳ್ತಾ ಇರ್ತಾರೆ, ವಾಟ್ ಆರ್ ದ ಕೋಹೆರೆಂಟ್ ಸೋರ್ಸಸ್? ಯುವರ್ ಆನ್ಸರ್ ಶುಡ್ ಬಿ coherent sources provide the light of same frequency, same amplitude and of a constant phase difference. ನೋಡಿ, ಇದಿಷ್ಟು ನೋಡ್ಕೊಂಡು ಹೇಳ್ಬೇಕು ನೀವು, ಅಷ್ಟೇನೆ. ಅರ್ಥ ಆಯ್ತಾ? ಇದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ. ಇದನ್ನ ಇನ್ನೊಂದು ಥರ ಇದೆ, ಅದು ಒಂಥರ ಬ್ಯೂಟಿಫುಲ್ ಆಗಿದೆ, ಅದನ್ನು ಬರೆಯೋಣ. ಅರ್ಥ ಆಯ್ತಾ? ಅದು ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ಇವಾಗ. ಇಲ್ಲಿ ನೋಡಿ, ಇವಾಗ ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅನ್ನ ನಾನು ಈ ಇದು ಎಕ್ಸಾಮಿನೇಷನ್ ಇದು ಬರೀಬಾರ್ದು, ಇದು ನಾನು ನಿಮಗೆ ಅರ್ಥ ಮಾಡಿಸಿರೋದು. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಆಕ್ಚುಲಿ ಹೇಗೆ ಬರಿಬೇಕು, ಅದ್ರದ್ದು ಎಫೆಕ್ಟ್ ನೋಡಿ, ಇದನ್ನ ನಾನು ನಿಮಗೆ ತೋರಿಸಿರೋದು ಅಷ್ಟೇನೆ. ಬಟ್ ಆಕ್ಚುಲಿ ಏನೇನಾಗುತ್ತೆ ಅನ್ನೋದು ನಾನು ಇವಾಗ ಇನ್ನೊಂದು ಫಿಗರ್ ಬರೀತೀನಲ್ಲ, ಅದ್ರಲ್ಲಿ ಗೊತ್ತಾಗತ್ತೆ ನಿಮಗೆ. ನೋಡಿ, ಇಲ್ಲಿ ಸಿಂಗಲ್ ಸ್ಲಿಟ್ ಇದು, ದಿಸ್ ಇಸ್ ಅ ಸಿಂಗಲ್ ಸ್ಲಿಟ್ ಅಂತ ಕರಿತೀವಿ. ಸಣ್ಣದೊಂದು ಹೋಲ್. ಅರ್ಥ ಆಯ್ತಾ? ಇವಾಗ ಇಲ್ಲಿ ಬರುತ್ತೆ, ದಟ್ ಈಸ್ ಎ ಡಬಲ್ ಸ್ಲಿಟ್. ಡಬಲ್ ಸ್ಲಿಟ್ ಇದು ಸೋರ್ಸ್. ದಿಸ್ ಈಸ್ ಅ ಸೋರ್ಸ್, ಮಾನೋಕ್ರೋಮ್ಯಾಟಿಕ್ ಸೋರ್ಸ್. ಇದು ಸಿಂಗಲ್ ಸ್ಲಿಟ್, ಇದು ಡಬಲ್ ಸ್ಲಿಟ್ಸ್ S1 and S2. ಅವೆರಡರ ನಡುವೆ ಡಿಸ್ಟೆನ್ಸ್ ಏನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಮಾಲ್ ಡಿ. ಅರ್ಥ ಆಯ್ತಾ? ಇಲ್ಲಿ ಮುಂದ್ಗಡೆ ಒಂದು ಸ್ಕ್ರೀನ್ ಅಂತ ಬರುತ್ತೆ, ಇದು ಸ್ಕ್ರೀನ್.
ಇವಾಗ ನೋಡಿ ಆ ಬ್ರೈಟ್ ಆ್ಯಂಡ್ ಡಾರ್ಕ್ ಹೇಗೆ ಬರುತ್ತೆ ಅಂತ ಇದ್ರೊಳಗಡೆ ಗೊತ್ತಾಗತ್ತೆ. ಇಲ್ಲಿಂದ ಲೈಟ್ ಬರುತ್ತಲ್ಲ, ನಿಮ್ಗೆ ಗೊತ್ತಿರಬೇಕು, ಲೈಟ್ ಬಂದಾಗ ಲೈಟ್ ವೇವ್ನಲ್ಲಿ ಯಾವಾಗಲೂ ಒಂದು ಕ್ರಸ್ಟ್ ಅಂತ ಬರುತ್ತೆ, ಟ್ರಫ್ ಅಂತ ಬರುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ಇಲ್ಲಿ ಬಂದಿರೋ ಲೈಟ್ ಇಲ್ಲೂ ಬರುತ್ತೆ ತಾನೇ, ಕ್ರಸ್ಟ್ ಆ್ಯಂಡ್ ಟ್ರಫ್. ನಾನೇನು ಮಾಡ್ತೀನಿ ಗೊತ್ತಾ, ಈ ಕ್ರಸ್ಟನ್ನ ಬೋಲ್ಡ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಕ್ರಸ್ಟನ್ನ. ಟ್ರಫನ್ನ ಈ ಥರ ಡಾಟೆಡ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಹೀಗೆ ಐ ರೆಪ್ರೆಸೆಂಟ್ ಲೈಕ್ ದಿಸ್. ಕ್ರಸ್ಟನ್ನ ಬೋಲ್ಡ್ ಲೈನಲ್ಲಿ ಹಿಂಗೆ ಈ ಥರ, ಟ್ರಫನ್ನ ಈ ಥರ ಡಾರ್ಕ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ, ಇಲ್ಲಿಂದ ಬಂದಿರೋ ಈ ಕ್ರಸ್ಟ್ ಆ್ಯಂಡ್ ಟ್ರಫ್ ಇದ್ರ ಮೇಲೆ ಬೀಳತ್ತೆ. ಯಾರ ಮೇಲೆ? ಕೋಹೆರೆಂಟ್ ಸೋರ್ಸಸ್. ಕೋಹೆರೆಂಟ್ ಸೋರ್ಸ್ ಮೇಲೆ ಬಿದ್ದಾಗ ಇಲ್ಲಿಂದನೂ ಲೈಟ್ ಬರುತ್ತೆ. ಇಲ್ಲಿ ನೋಡಿ ಲೈಟ್ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿಂದನೂ ಲೈಟ್ ಬರುತ್ತೆ, ಇಲ್ಲಿಂದನೂ ಲೈಟ್ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿಂದನೂ ಬರುತ್ತೆ, ಚೆನ್ನಾಗಿ ಜ್ಞಾಪಕ ಇರಬೇಕು, ಟ್ರಫ್ಗಳು ಬರ್ತಿರುತ್ತೆ ನೋಡಿ. ಇದು ಓವರ್ಲ್ಯಾಪ್ ಆಗ್ತಾ ಇದೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಓವರ್ಲ್ಯಾಪ್ ಆಗುತ್ತೆ ಅಂತ ನೋಡ್ತಾ ಇರಿ. ಇವಾಗ ನೋಡಿ ಓವರ್ಲ್ಯಾಪ್ ಆಯ್ತು ಅಲ್ವಾ. ನೋಡಿ ಇವಾಗ ಇಲ್ಲಿಂದ ಬರೋ ವೇವ್ಸ್ ನೋಡಿ, ಇಲ್ಲಿಂದ ಬರೋ ವೇವ್ ನೋಡಿ, ಇದ್ರ ಮೇಲೆ ಎಲ್ಲ ಓವರ್ಲ್ಯಾಪ್ ಆಗುತ್ತೆ ನೋಡಿ. ಇವಾಗ ನೋಡಿ ಇಲ್ಲಿಂದ ಬರೋದು ನೋಡಿ ಟ್ರಫ್ ನೋಡಿ, ಇಲ್ಲಿಂದ ಬರೋ ಟ್ರಫ್ ನೋಡಿ ನೋಡಿ. ಇವಾಗ ಇದು ಕ್ರಸ್ಟ್ ನೋಡಿ, ಇವಾಗ ನೋಟಿಸ್ ಮಾಡಿ ಏನೇನಾಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಈ ಕ್ರಸ್ಟ್ ಆನ್ ಕ್ರಸ್ಟ್ ರೌಂಡ್ ಆಫ್ ಮಾಡಿ, ಕ್ರಸ್ಟ್ ಆನ್ ಕ್ರಸ್ಟ್. ಇದು ನೋಡಿ ಟ್ರಫ್ ಆನ್ ಟ್ರಫ್. ಇದು ನೋಡಿ ಕ್ರಸ್ಟ್ ಆನ್ ಕ್ರಸ್ಟ್. ಇದು ನೋಡಿ ಟ್ರಫ್ ಆನ್ ಟ್ರಫ್. ಅಂದ್ರೆ ಏನಾಗಿದೆ, ಟ್ರಫ್ ಓವರ್ಲ್ಯಾಪ್ ಆಗಿದ್ದಾಗ 36 ಇಂಟೆನ್ಸಿಟಿ, ಕ್ರಸ್ಟ್ ಓವರ್ಲ್ಯಾಪ್ ಆಗಿದ್ದಾಗ 36 ಬಂದಾಗ ಇಲ್ಲಿ ಏನಾಗುತ್ತೆ, ಫುಲ್ ಬ್ರೈಟ್ ಲೈನ್ ಬಂದ್ಬಿರುತ್ತೆ. ಇಲ್ಲಿಗಡೆ ಸೆಂಟ್ರಲ್ ಅಲ್ಲಿ ಒಂದು ಬ್ರೈಟ್ ಫ್ರಿಂಜ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಸೆಂಟರ್ ಆಫ್ ದ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಅಲ್ಲೊಂದು ಬ್ರೈಟ್ ಲೈನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ದ ಇಂಟರ್ಫರೆನ್ಸ್ ಪ್ಯಾಟರ್ನ್. ಆಮೇಲೆ ನೋಡಿ ಅಲ್ಲಿ ಪಕ್ಕದಲ್ಲಿ ನೋಡಿ, ನೋಡಿ ಕ್ರಸ್ಟ್ ಆನ್ ಟ್ರಫ್ ಇಂಟು ಮಾರ್ಕ್ ಹಾಕಿ ಅದನ್ನ. ಕ್ರಸ್ಟ್ ಆನ್ ಟ್ರಫ್ ಅಂದ್ರೆ +3 -3 ಕ್ಯಾನ್ಸಲ್, ಇಂಟು ಮಾರ್ಕ್ ನೋಡಿ. ಟ್ರಫ್ ಆನ್ ಕ್ರಸ್ಟ್, ಕ್ರಸ್ಟ್ ಆನ್ ಟ್ರಫ್ ನೋಡಿ 0 0 0 0. ಇಲ್ಲೆಲ್ಲ 0 0 0 0 0. ಇದಿಷ್ಟು ಪೋರ್ಷನ್ 0. ದಟ್ ಈಸ್ ಕಾಲ್ಡ್ ಆಸ್ ಎ ಡಾರ್ಕ್. ಇದು ಬಂದಿರೋದು ಸೆಂಟ್ರಲ್ ಅಲ್ಲಿ ಬಂದಿರೋದು ಬ್ರೈಟ್. ಇದು ನೋಡಿ ಇದಿಷ್ಟು ಡಾರ್ಕ್. ಇಲ್ಲಿ ನೋಡಿ ಕ್ರಸ್ಟ್ ಆನ್ ಟ್ರಫ್, ಟ್ರಫ್ ಆನ್ ಕ್ರಸ್ಟ್, ಕ್ರಸ್ಟ್ ಆನ್ ಟ್ರಫ್, ಟ್ರಫ್ ಆನ್ ಕ್ರಸ್ಟ್ ನೋಡಿ, ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಯು ವಿಲ್ ಗೆಟ್ ಎ ಡಾರ್ಕ್. ಈ ಕಡೆ ನೋಡಿ crust on crust, trough on trough, crust on crust. This is a bright line. You will get a bright line. ಈ ಕಡೆ ನೋಡಿ crust on trough, trough on trough. ಸೊ ನೋಡಿ ಈ ತರ ಬರ್ತಾ 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 ನಿಮಗೆ ಇಲ್ಲಿ ಗೆಟ್ ಎ ಬ್ರೈಟ್ ಫ್ರಿಂಜ್. ಅದೇ ತರನೇ ಆಲ್ಟರ್ನೇಟ್ ಆಗಿ ಡಾರ್ಕು ಬ್ರೈಟು ಎಲ್ಲ ಕಡೆನೂ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಇದನ್ನ ನೀವು ಹಾಕೋಬೇಕಾದ್ರೆ ಸ್ವಲ್ಪ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಸರಿಯಾಗಿ ಒಂದು ಮಣ ಸುಮ್ಮನೆ ಲೈನ್ ಎಳ್ಕೊಂತ ಕೂತ್ಬಿಟ್ಟಿದ್ರೆ ಕರೆಕ್ಟಾಗಿ ಒಂದು 4 ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಇದು ಇಂಟರ್ಫರೆನ್ಸ್ ಪ್ಯಾಟರ್ನ್. ಇದು ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಇದನ್ನೇ ವಿ ಕಾಲ್ ಇಟ್ ಆಸ್ ಎ ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಇದು ಸ್ಮಾಲ್ ಡಿ. ತುಂಬಾ ಚೆನ್ನಾಗಿ ಎಕ್ಸಾಮಿನೇಷನ್ಗೆ ಯೂಸ್ ದಿಸ್ ಫಾರ್ ಎಕ್ಸಾಮಿನೇಷನ್. ಫಾರ್ ಎಕ್ಸಾಮ್ ಇದನ್ನು ಯೂಸ್ ಮಾಡಿ. ಡೋಂಟ್ ರೈಟ್ ದಿಸ್ ಒನ್. ಓಕೆ, ಗೊತ್ತಿರಲಿ ಕೊನೆಗೆ ಇದೇನೋ ಈಸಿ ಅಂತ ಹೇಳ್ಕೊಂಡು ಇದು ಬರ್ಕೊಂಡು ಸರ್ ಮಾರ್ಕ್ಸೇ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ. ಇದನ್ನ ಬರೀಬೇಕು. ನಿಮ್ಗೇನು ಕೇಳ್ತಾರೆ ಕ್ವಶನ್ ವಿತ್ ಅ ನೀಟ್ ಡಯಾಗ್ರಾಮ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಇದನ್ನ ನೀವು ಬರೀಬೇಕು. ಅರ್ಥ ಆಯ್ತಾ? ಈಗ ಹೆಂಗ್ ಬರೀತೀರಾ, ಏನು ಬರೀತೀರಾ ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ಈ ಕೋಹರೆಂಟ್ ಸೋರ್ಸಿನ ಡೆಫಿನೇಷನ್ ಚೆನ್ನಾಗಿ ಗೊತ್ತಿರಬೇಕು. ಕೋಹರೆಂಟ್ ಸೋರ್ಸ್ ಅಂತಂದ್ರೆ ನೋಡಿ, ಈ ಎರಡೂ ಮಕ್ಕಳಿಗೆ ಇವರೊಬ್ಬರೇ ತಂದೆ, ಟ್ವಿನ್ಸ್ ಇದ್ದಂಗೆ. ಇದು ಟ್ವಿನ್ಸ್. ಇದು ನೋಡಿ ಇವರಿಬ್ರು ಒಂದೇ ತಂದೆ ಮಕ್ಕಳು. ನೋಡಿ ದೇ ಆರ್ ಡಿರೈವ್ಡ್ ಫ್ರಮ್ ದ ಸೇಮ್ ಸೋರ್ಸ್.
ನೀನು ಎರಡು ಮಕ್ಳು ಹೆಂಗಿರ್ತಾರೆ ಅಂದರೆ ಇವನು ಹೆಂಗಿರ್ತಾನೆ ಅವನು ಹಂಗೆ ಇರ್ತಾನೆ, ಇಬ್ರು ನೋಡೋಕೆ ಒಂದೇ ಥರನೇ ಇರುತ್ತೆ. ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ ಏನಪ್ಪ ಅಂದ್ರೆ ಇವನು ಬೇಗ ಹುಟ್ಟಿರ್ತಾನೆ, ಇನ್ನೊಬ್ಬ ಹಿಂದೆ ಹುಟ್ಟಿರ್ತಾನೆ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ನೋಡಿ ಕೋಹರೆಂಟ್ ಸೋರ್ಸ್ ಈಸ್ ಲೈಕ್ ಎ ಟ್ವಿನ್ಸ್ ಬಾಂಡ್ ಟು ದ ಸೇಮ್. ಮತ್ತೆ ಇನ್ಯಾರೋ ಇಬ್ರು ಸರ್ ಒಂದೇ ತರ ಇದ್ದಾರೆ, ಇವರಪ್ಪನೇ ಬೇರೆ ಅವರಪ್ಪನೇ ಬೇರೆ, ಡು ದೇ ಬಿಕಮ್ ಕೋಹರೆಂಟ್ ಸೋರ್ಸ್ ಅಂದ್ರೂ ಅದಾಗಲ್ಲ. ಇಲ್ಲಿ ಯಾರೋ ಒಬ್ಬ ಇದ್ದಾನೆ ಇಂಡಿಯಾದಲ್ಲಿ, ನಮ್ಮ ಬೆಂಗಳೂರಲ್ಲಿ ಯಾರೋ ಒಬ್ಬ ಇದ್ದಾನೆ ನೋಡಕ್ ಅವ್ನು ತರಾನೇ ಸರ್, ಇನ್ನೊಬ್ಬ ಯಾವನು ಹುಬ್ಳಿಲಿ ಇದ್ದಾರೆ ಸರ್ ಅಂತ ಅಂದ್ರೆ ಅವಾಗ ಡು ದೇ ಬಿಕಮ್ ಕೋಹರೆಂಟ್? ನೋ. ಯಾಕಂದ್ರೆ ಇಬ್ರು ತಂದೆ ಬೇರೆ, ಆಗಲ್ಲ, ಕೋಹರೆಂಟ್ ಆಗಲ್ಲ. ಕೋಹರೆಂಟ್ ಆಗ್ಬೇಕಾದ್ರೆ ಇಬ್ರಿಗೂ ಒಬ್ಬನೇ ತಂದೆ ಇರಬೇಕು, ಅವಾಗ ಇಟ್ ಈಸ್ ಕಾಲ್ಡ್ ಎಸ್ ಎ ಕೋಹೆರೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದ್ರದ್ದು ಮುಂದೆ ಡಿಸ್ಕಷನ್ ಬರುತ್ತೆ, ಅದೇನು ಅಂತ ನೋಡೋಣ. ಸೊ ಇವಾಗ ಒಟ್ಟು ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾಗ ಈ ಕೋಹೆರೆಂಟ್ ಸೋರ್ಸ್ ಬಗ್ಗೆ ಹೇಳೋದನ್ನ ನೀವು ಮರಿಬಾರದು. ಈ ಫಿಗರ್ನ ಬರೀಬೇಕು. ಬರೆದ್ಬಿಟ್ಟು ಏನು ಹೇಳಬೇಕು? monochromatic source, single slit, double slits S1 and S2 and the screen are aligned as shown in the figure. ಇದು ಫಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಏನು ಬರೀಬೇಕು? ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ light from the monochromatic source is incident on the single slit, then on the double slit. Light coming from the double slit overlap one over the other, resulting in the interference pattern. ಇದು ಎರಡನೇ ಪ್ಯಾರಾಗ್ರಾಫ್. ಅರ್ಥ ಆಯ್ತಾ? ಏನ್ ಬರುತ್ತೆ? ರಿಸಲ್ಟಿಂಗ್ ಇನ್ ದ ಇಂಟರ್ಫರೆನ್ಸ್ ಪ್ಯಾಟರ್ನ್. ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೆಂಗ್ ಕಾಣಿಸುತ್ತೆ ಅಂತ ಹೇಳಬೇಕು. ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯು ಶುಡ್ ಸೇ ದಿಸ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಕನ್ಸಿಸ್ಟ್ ಆಫ್ alternate bright and dark fringes, and all the bright fringes are found to have the same intensity, and all the dark fringes are found to have the same intensity. ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಸೊ therefore your all bright fringes have, ಜ್ಞಾಪಕ ಇರಬೇಕು, all the bright fringes have ಸೇಮ್ ಇಂಟೆನ್ಸಿಟಿ. ಆಮೇಲೆ ಆಲ್ ಡಾರ್ಕ್ ಫ್ರಿಂಜಸ್ ಹ್ಯಾವ್ ಸೇಮ್ ಇಂಟೆನ್ಸಿಟಿ. ಅರ್ಥ ಆಯ್ತಾ? ಆಮೇಲೆ ಗೊತ್ತಿರಬೇಕು ವಿಡ್ತ್. ಸೊ ವಿಡ್ತ್ ಆಫ್ ಆಲ್ ದ ಬ್ರೈಟ್ ಫ್ರಿಂಜಸ್, ವಿಡ್ತ್ ಆಫ್ ಆಲ್ ದ ಬ್ರೈಟ್ ಫ್ರಿಂಜಸ್ ಈಸ್ ಸೇಮ್, ಅಂಡ್ ವಿಡ್ತ್ ಆಫ್ all the dark fringes are also found to be the same, and width of bright fringe, so width of bright fringe is the same as width of dark fringe. ಬಹಳ ಇಂಪಾರ್ಟೆಂಟ್. ಇದನ್ನ ಏನು ನೋಟಿಸ್ ಮಾಡಿದ್ರಿ ಅಂತ ಹೇಳಬೇಕು. ಆಮೇಲೆ ಸಾಧ್ಯವಾದ್ರೆ ಒಂದು ಫಾರ್ಮುಲಾ ಬರುತ್ತೆ, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಅಂತ. ಸಾಧ್ಯವಾದ್ರೆ ಬರೀ. ಸೊ ವಿಡ್ತ್ ಆಫ್, ಇದು ಫೀಚರ್ಸ್, ಇದು ಬಹಳ ಇಂಪಾರ್ಟೆಂಟ್. ಇಂಟರ್ಫರೆನ್ಸ್ ಪ್ಯಾಟರ್ನ್ ಕನ್ಸಿಸ್ಟ್ ಆಫ್ ದ ಆಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಫ್ರಿಂಜಸ್. ಆಲ್ ದ ಬ್ರೈಟ್ ಫ್ರಿಂಜಸ್ ಹ್ಯಾವ್ ದ ಸೇಮ್ ಇಂಟೆನ್ಸಿಟಿ, ಆಲ್ ದ ಡಾರ್ಕ್ ಫ್ರಿಂಜಸ್ ಹ್ಯಾವ್ ಸೇಮ್ ಇಂಟೆನ್ಸಿಟಿ, ಅಂಡ್ ವಿಡ್ತ್ ಆಫ್ ಆಲ್ ದ ಬ್ರೈಟ್ ಫ್ರಿಂಜಸ್ ಇಸ್ ಸೇಮ್, width of all the dark fringes is same, and width of bright fringe is same as the width of the dark fringe, and width of that fringe is given by this formula, where lambda is the wavelength, d is the distance between the double slits and the screen, small d is the distance between the double slits or coherent sources. ಇಷ್ಟು ಬರೆದ್ರಲ್ಲ, ಆಮೇಲೆ ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಯಾಕೆ ಇದಾಗತ್ತೆ ಅಂತ. ಆವಾಗ ಹೇಳಬೇಕು, when light from the source is incident on the slit, then on the double slits are coherent sources. These coherent sources provide the light of same frequency and the same amplitude, and they have a constancy in phase difference. Because of the light overlap, because of the light coming from the S1 and S2, when they overlap, we get all the dark and bright fringes. And these coherent sources provide light of same frequency, same amplitude, and constancy in the phase difference. ಅಂತ ಬರೀಬೇಕು. ಅರ್ಥ ಆಯ್ತಾ? Theory of interference. You can put any number of
stars for this one, either 3 star or 5 star or 7 star, whatever the star you want. So you can put this number of stars here. Okay, it's very very important, and it would appear for your 5 marks question. ಥಿಯರಿ ಆಫ್ ಇಂಟರ್ಫರೆನ್ಸ್ ಅಂತಂದರೆ, ಇವಾಗ ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪೆರಿಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಅದನ್ನು ಮ್ಯಾಥಮ್ಯಾಟಿಕಲ್ ಆಗಿ ಹೇಳಬೇಕು. ಮ್ಯಾಥಮ್ಯಾಟಿಕಲಿ ಹೇಗೆ ಹೇಳ್ತೀರಾ ಅಂತ ಹೇಳಿ ಇವಾಗ ನೋಡಿ. ಸೊ ಐ ಹೋಪ್ ಯು ವಿಲ್ ರಿಮೆಂಬರ್ ದ್ಯಾಟ್. ಸಿ, ಫಸ್ಟಿಗೆ ನಾನು ನಿಮ್ಗೆ ಏನು ಹೇಳಿದ್ದೆ ಅಂತ ಅಂದರೆ, ಸೊ 2 ವೇವ್ಸ್ ಬರುತ್ತೆ. ಅವಾಗ ನಾವು ಹೇಳ್ತೀವಿ ಕನ್ಸಿಡರ್ 2 ವೇವ್ಸ್. ಏನಪ್ಪ ಆ ವೇವ್ಸ್ ಯಾವ್ದಿದು ಅಂತ ಕೇಳಿದ್ರೆ, ಒನ್ ಆಫ್ ದ ವೇವ್ ಇಸ್ y is equal to a cos of omega t. Take it as equation number 1. That's the displacement of a first wave. y2 is equal to a cos of omega t plus 5. This is the second wave. ಹಂಗಂದ್ರೆ ಏನರ್ಥ? ಇವಾಗ ತಾನೇ ನಿಮ್ಗೆ ನಾನು ಇಲ್ಲಿ ಬರ್ದಿದ್ನಲ್ವಾ, ಸೊ ನೋಡಿ ಇದು ಹೀಗೆ ಬಂದಾಗ ಇದು ಫಸ್ಟ್ ವೇವ್ ಅಂತ ಅರ್ಥ. y1 ಅದರದ್ದು ಆಂಪ್ಲಿಟ್ಯೂಡ್ ಎಷ್ಟು? a. y2 ಅಂದರೆ ಯಾವುದು? ಎರಡನೇ ವೇವು ಇದು. ಅದ್ರದ್ದು ಎಷ್ಟಿದೆ ಡಿಸ್ಪ್ಲೇಸ್ಮೆಂಟು? y2. ಅದ್ರದ್ದು ಆಂಪ್ಲಿಟ್ಯೂಡು ಕೂಡ ಅಷ್ಟೇ ಇರುತ್ತೆ. ನಿಮ್ಗೆ ಅದ್ರ ಮೇಲೆ ಬರೆದ್ರೆ ಕಾಣಲ್ಲ, ಅದಕ್ಕೋಸ್ಕರನೇ ನಾನು ಪಕ್ಕದಲ್ಲಿ ಬರ್ದಿದ್ದೀನಿ. ನಿಮಗೆ ಗೊತ್ತಿದೆ ಅಲ್ಲ, ಇವೆರಡು ಹಿಂಗೆ ಓವರ್ಲ್ಯಾಪ್ ಆಗುತ್ತಲ್ಲ, ಹಿಂಗೆರಡು ಓವರ್ಲ್ಯಾಪ್ ಆಗಿ ಹಿಂಗೆ ಬರುತ್ತಲ್ವ, ಅವಾಗ ದಿಸ್ ಈಸ್ ಕಾಲ್ಡ್ ಆಸ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಅವಾಗ ಅದ್ರದ್ದು ಬರೋ ಆಂಪ್ಲಿಟ್ಯೂಡನ್ನು ಕ್ಯಾಪಿಟಲ್ ಎ ಅಂತ ಕರೀತಾರೆ. ಇವಾಗ ನಮ್ಗೆ ಏನಾಗುತ್ತೆ, ಈ 2 ವೇವ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ರಿಸಲ್ಟೆಂಟ್ ಬರುತ್ತಲ್ಲ, ಅದನ್ನೇನು ಹೇಳ್ತೀವಿ? ಈಗ ನೋಡಿ ಚೆನ್ನಾಗಿ ಜ್ಞಾಪಕ ಇರಬೇಕು. y is equal to a cos omega t is the first wave. y2 is equal to a cos of omega t is the displacement of the second wave. ಈ 2 ವೇವ್ಗೂ ಫೇಸ್ ಡಿಫರೆನ್ಸ್ 5 ಇರುತ್ತೆ ಅಂತ ಅಂದ್ರೆ ಅರ್ಥ ಏನ್ ಗೊತ್ತಾ? ಅವೆರಡು ಒಟ್ಟಿಗೆ ಇದ್ರೆ ಈ ಫೇಸ್ ಡಿಫರೆನ್ಸ್ 0. ಸಪೋಸ್ ಈ ಸೆಕೆಂಡ್ ವೇವ್ ಏನಾದ್ರು ಫಸ್ಟ್ ವೇವ್ಗಿಂತ 90 ಡಿಗ್ರಿ ಮುಂದಕ್ಕೆ ಹೋಗಿದ್ರೆ ಅವಾಗ ದಿಸ್ ಇಸ್ 90 ಡಿಗ್ರಿ. ಇಬ್ರು ಒಟ್ಟಿಗೆ ಇದ್ರೆ ಫೇಸ್ ಡಿಫರೆನ್ಸ್ ಎಷ್ಟು? 0. ಸಪೋಸ್ 90 ಡಿಗ್ರಿ ಆಗಿದ್ರೆ ದಿಸ್ ಇಸ್ 90. ಅದರಿಂದ ನಂಗೆ ಎಷ್ಟು ಅಂತ ಗೊತ್ತಿಲ್ಲ. ಇನ್ ಜನರಲ್ ಐ ಸೇ ಅವೆರಡು ನಡುವೆ ಫೇಸ್ ಡಿಫರೆನ್ಸ್ ಇಸ್ 90 ಡಿಗ್ರಿ. ಇವೆರಡು ಓವರ್ಲ್ಯಾಪ್ ಆದಾಗ ಏನಾಗುತ್ತೆ? ವೆನ್ ದೇ ಓವರ್ಲ್ಯಾಪ್ ಒನ್ ಓವರ್ ದ ಅದರ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸರ್ ಇಂಥದ್ದೆಲ್ಲರೂ ಇದೆಯಾ ಸರ್ ಪ್ರಿನ್ಸಿಪಲ್? ಫಸ್ಟ್ ಇಯರ್ PUC ಇತ್ತು. ಏನಪ್ಪ ಅದ್ರ ಪ್ರಕಾರ? ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್. ಜ್ಞಾಪಕ ಇರಬೇಕು. ಅಕಾರ್ಡಿಂಗ್ ಟು ವಿಚ್ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್, ಚೆನ್ನಾಗಿ ಗೊತ್ತಿರಲಿ, ಅಕಾರ್ಡಿಂಗ್ ಟು ವಿಚ್ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ is equal to vector sum of individual displacement. So vector sum of individual displacement ಅಷ್ಟೇ. ಅದನ್ನೇನೆ ನಾವು ಮ್ಯಾಥಮ್ಯಾಟಿಕಲ್ ಆಗಿ ಬರೆದಾಗ ಇವರ್ y is equal to y1 plus y2. ಅದಕ್ಕೆ ನೋಡಿ ಸ್ಟೇಟ್ಮೆಂಟ್ ಸರಿಯಾಗಿ ತಿಳ್ಕೊಳ್ಳಿ. ಎಲ್ಲರೂ ಅಕಸ್ಮಾತ್ ಕೇಳ್ಬೋದು ಸೆಕೆಂಡ್ ಇಯರ್ ಅಲ್ಲಿ, ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್. ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್ ಯಾವಾಗ? when the 2 waves overlap one over the other ಅಂತ ಹೇಳಕ್ ಮರಿಬಾರ್ದು, ಆಯ್ತಾ? ಇವಾಗ ಏನ್ ಮಾಡಿ, therefore your y is equal to y1 ಬದಲಾಗಿ ಏನಂತ ಬರೀತೀರಾ? a cos of omega t. y2 ಬದಲಾಗಿ ಏನ್ ಬರೀತೀರಾ? a cos of omega t plus 5. ಓಕೆ, ಇವಾಗ ನೋಡಿ ಈ ಎರಡರಲ್ಲೂ ಕೂಡ ಯಾವ್ದಪ್ಪ ಕಾಮನ್ ಫ್ಯಾಕ್ಟರ್? ಎ ಕಾಮನ್ ಫ್ಯಾಕ್ಟರ್ ತೆಗೀರಿ. ಅವಾಗ ಏನು ಉಳಿಯುತ್ತೆ? ಇಟ್ ಈಸ್ ಆಫ್ ದ ಫಾರ್ಮ್ ಕಾಸ್ ಆಫ್ ಎ ಪ್ಲಸ್ ಕಾಸ್ ಆಫ್ ಬಿ. ಚೆನ್ನಾಗಿ ಗೊತ್ತಿರಬೇಕು. ಸೊ ಇಟ್ ಈಸ್ ಆಫ್ ದ ಫಾರ್ಮ್ ಕಾಸ್ ಆಫ್ ಎ ಪ್ಲಸ್ ಕಾಸ್ ಆಫ್ ಬಿ.
ಸೊ ಇವಾಗ ಏನು ಮಾಡಿ, ನಿಮಗೆ ಗೊತ್ತಿದೆ ಅಲ್ವಾ, ಫಸ್ಟ್ ಇಯರ್ ಪೀಸ್ ಇದು ಗೊತ್ತಿದೆ ಅಂತ ನಾನು ಅನ್ಕೋಬೇಕು. ಇದನ್ನ ಎ ಅಂತ ಕರೀತಾರೆ, ಇದನ್ನ ಬಿ ಅಂತ ಇಟ್ಕೊಳ್ಳಿ. ಆವಾಗ ಈ ತರ ಎರಡು ಓವರ್ಲ್ಯಾಪ್ ಆಗಿದ್ದಾಗ therefore your y is equal to a into cos of a plus cos of b ಅಂದ್ರೆ ಫಸ್ಟ್ ಪೀಸ್ ಗೊತ್ತಿದೆ ನಿಮಗೆ, 2 cos of a plus b by 2 into cos of a minus b by 2. ಓಹೋ, ಏನ್ ಸರ್ ಇದೆ ಹಂಗಂದ್ರೆ ಅರ್ಥ? a plus b by 2 ಅಂತ ಅಂದ್ರೆ ಗೊತ್ತಿರಲಿ, a plus b by 2 ಅಂತ ಅಂದ್ರೆ a ಇದು ಒಮೆಗಾ ಟಿ ಪ್ಲಸ್ ಬಿ ಅಂದ್ರೆ ಏನದು ಒಮೆಗಾ ಟಿ ಪ್ಲಸ್ 5 by 2. ಅವ ನೋಡಿ 2 ಒಮೆಗಾ ಟಿ ಬೈ 2 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ಒಮೆಗಾ ಟಿ ಆಗುತ್ತೆ ಪ್ಲಸ್ 5 by 2 ಗೊತ್ತಿರಲಿ. ಅವಾಗ a ಮೈನಸ್ ಬಿ ಬೈ 2 ಅಂತ ಅಂದ್ರೆ ಒಮೆಗಾ ಟಿ ಮೈನಸ್ ಆಫ್ ಒಮೆಗಾ ಟಿ ಪ್ಲಸ್ 5 by 2. ಅವಾಗ ಏನಾಗುತ್ತೆ, a ಮೈನಸ್ ಬಿ ಒಮೆಗಾ ಟಿ ಕ್ಯಾನ್ಸಲ್ ಆಗುತ್ತೆ, ಯು ಆರ್ ಲೆಫ್ಟ್ ವಿತ್ ಮೈನಸ್ ಆಫ್ 5 by 2. ಸೊ therefore ಅವಾಗ ನಾನು ಇಲ್ಲಿ ಬರೆದ್ರೆ ದಿಸ್ ಈಸ್ ಆಫ್ ದ ಫಾರ್ಮ್ 2 into cos of a plus b by 2. cos of a plus b by 2 ಅಂತಂದ್ರೆ cos of a omega a plus b by 2 omega t plus 5 by 2 into cos of a minus b by 2 is equal to minus 5 by 2. ಗೊತ್ತಿರಲಿ ಚೆನ್ನಾಗಿ, ಅರ್ಥ ಆಯ್ತಾ? ಇದು ಫಸ್ಟ್ ಇಯರ್ ಪಿ ಸಿ ಕಲ್ತಿರ್ಬೇಕಾಗಿತ್ತು ನೀವು. a plus b by 2 ಅಂದ್ರೆ ಎರಡನೇ ಆ್ಯಡ್ ಮಾಡಿ ಅದು ಫಾರ್ಮ್, ಅರ್ಥ ಆಯ್ತಾ? ಇವಾಗ ಏನ್ ಮಾಡಿ, ಯು ಟೇಕ್ ದ 2 into a cos of 5 by 2 into cos of omega t plus 5 by 2. ಸಾರ್ ಇಲ್ಲೆಲ್ಲ ಮೈನಸ್ ಸೈನ್ ಹೊರಡ್ತಲ್ಲ ಸಾರ್. ಸೊ ನಿಮಗೆ ಗೊತ್ತಿರಬೇಕು, ಕಾಸ್ ಈಸ್ ಎನ್ ಈವನ್ ಫಂಕ್ಷನ್. ಕಾಸ್ ಆಫ್ ಮೈನಸ್ 5 by 2 ಇಸ್ ನಥಿಂಗ್ ಬಟ್ ದ ಕಾಸ್ ಆಫ್ 5 by 2 ಓನ್ಲಿ. ಅರ್ಥ ಆಯ್ತಾ? ಕಾಸ್ ಈಸ್ ಎನ್ ಈವನ್ ಫಂಕ್ಷನ್, ಅದಕ್ಕೋಸ್ಕರ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಓನ್ಲಿ. ಅದೇ ಸೈನ್ ಥೀಟಾ ಇಟ್ಸ್ ಎ ಆಡ್ ಫಂಕ್ಷನ್, ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೊ therefore ಇವಾಗ ದಿಸ್ ಈಸ್ ಈಕ್ವಲ್ ಟು ಇದಿಷ್ಟು ಟರ್ಮನ್ನ I call it as a into cos of omega t plus 5 by 2 ಅಂತ ಬರುತ್ತೆ. ಇದು ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್, ಚೆನ್ನಾಗಿ ಜ್ಞಾಪಕ ಇರಬೇಕು. ಇದು ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ which you can call it as equation number 3. ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್. ಸರ್ ಏನು ಮಾಡಿದ್ರಿ ಸರ್ ನೀವು? ಯು ಟುಕ್ y1 and y2, ಯು ಆ್ಯಡೆಡ್ ದೆಮ್ ಅಪ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, ಯು ಗಾಟ್ ದಿಸ್ ಒನ್ ಅಂದ್ರೆ ಏನರ್ಥ ನೋಡಿರ್ಲಿ. ಓವರ್ಲ್ಯಾಪಿಂಗ್ ವೇವು ಸೈನ್ ವೇವ್ ಆರ್ ಕಾಸ್ ವೇವ್ ಎರಡು ಒಂದೇನೆ, ಆರಿಜಿನ್ ಮಾತ್ರ ವ್ಯತ್ಯಾಸ. ನೋಡಿ, ಈ ಫಸ್ಟ್ ವೇವು ಕಾಸ್ ವೇವು, ಎರಡನೇ ವೇವ್ನು ಕಾಸ್ ವೇವನೇ, ಈ ಬಂದಿರೋ ರಿಸಲ್ಟೆಂಟು ಕೂಡ ಕಾಸ್ ವೇವೇನೆ, ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಇದು ಏಕಾಸ್ ಒಮೆಗಾ ಟಿ, ಅದು ಏಕಾಸ್ ಆಫ್ ಒಮೆಗಾ ಟಿನೇ, ಇದು ಏಕಾಸ್ ಆಫ್ ಒಮೆಗಾ ಟಿ ಅಂದ್ರೆ ಏನರ್ಥ ಅಂತಂದ್ರೆ, ಇಲ್ಲಿ ನೋಡಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ತಂದೆ ಇದು ತಾಯಿ, ಇದು ರಿಸಲ್ಟೆಂಟ್ ಮಗು ಅಲ್ವಾ? ಯಾವಾಗಲೂ ಕೂಡ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೋಡಿ, ತಂದೆ ಮತ್ತೆ ತಾಯಿ, ಈ ತಂದೆ ಮತ್ತೆ ತಾಯಿ ಹೇಗಿರ್ತಾರೆ, ಮಗು ತಂದೆ ಇಲ್ಲ ತಾಯಿನ ಹೋಲುತ್ತೆ, ಇಟ್ಸ್ ಎ ರಿಸಲ್ಟೆಂಟ್. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಗೊತ್ತಿರ್ಬೇಕು. ಇವಾಗ ನೋಡಿ, ನೀವು ನೋಡಿರ್ತೀರ, ಒಂದು ಎರಡು ನಾಯಿ ಮರಿಗಳಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು ತಂದೆ ಇನ್ನೊಂದು ತಾಯಿ, ಎರಡು ನಾಯಿ. ಆ ನಾಯಿಗೆ ಬರೋ ನಾಯಿ ಮರಿ ಇರುತ್ತಲ್ಲ, ಅದು ಕೂಡ ನಾಯಿ ಮರಿನೇ. ಅಂದ್ರೆ ಏನಾಯ್ತು, ಇದು ಕಾಸು ಬಂದಿರೋದು ಕಾಸು, ಆದ್ರೆ ಮರಿ ನಾಯಿ ಇದೆಯಲ್ಲ ನೋಡಿ, ಆ ಮರಿ ನಾಯಿ ಮರಿ ಹೆಂಗಿರುತ್ತೆ ಅಂತಂದ್ರೆ ಅದರ ಹತ್ರ ಒಂದೇ ತಂದೆ ಫೀಚರ್ಸ್ ಇರ್ಬೋದು ಜಾಸ್ತಿ, ಒಂದೇ ತಾಯಿ ಫೀಚರ್ಸ್ ಇರ್ಬೋದು, ಬಟ್ ಇಬ್ಬರದ್ದು ಮಿಕ್ಸ್ ಆಗಿರುತ್ತೆ. ಆ ಮಿಕ್ಸ್ ಆಗಿರೋದನ್ನೇ ವಿ ಕಾಲ್ ಇಟ್ ಆಸ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂತ. ಅರ್ಥ ಆಯ್ತಾ? ಸುಮ್ಮನೆ ಅರ್ಥ ಮಾಡ್ಕೊಬೇಡಿ, ಯಾವ ಕಾಸು ಬರೆದ್ರು ಅದೇನೋ ಸೈನ್ ಬರೆದ್ರು ಏನೋ ಬಂತು ಕಾಸು ಬಂತು ಅಂದರೆ ಅರ್ಥ, ತಾಯಿ ತಂದೆ ಎರಡು ನಾಯಿ ಮರಿಗಳಾಗಿದ್ದರೆ ಬರೋ ಮರಿನೂ ಕೂಡ ನಾಯಿ ಥರನೇ ಇರುತ್ತೆ, ಅದೇ ಥರನೇ ಇರುತ್ತೆ. ಬಟ್ ಏನಂತಂದರೆ ಆ ನಾಯಿಯಲ್ಲಿ ಜೆನೆಟಿಕ್ ಕಾಂಬಿನೇಷನ್ ಇರುತ್ತೆ, ಅಂದರೆ ಈ ತಾಯಿ ಜೀನು ಈ ತಂದೆ ಜೀನು ಎರಡು ಮಿಕ್ಸ್ ಆಗಿ ರಿಸಲ್ಟೆಂಟ್ ಬಂದಿರುತ್ತೆ ಅಂತ ಅರ್ಥ ಅದು. ಓಕೆ, ಇದು ದಿಸ್ ಇಸ್ ದ ಮೀನಿಂಗ್. ಹಿಯರ್ ವಾಟ್ ವಿ ಹ್ಯಾವ್ ರಿಟರ್ನ್ ವೇರ್
your capital A is equal to, we have written this capital A in the place of cos of 5 by 2, 2A cos of 5 by 2 place ನಲ್ಲಿ ನಾವೇನ್ ಬರೆದಿದ್ದೀವಿ, we have written this is called as a resultant amplitude ಅಂತ ಕರೀತಾರೆ, resultant amplitude ಅಂತ ಕರೀತಾರೆ. ಸೊ ಹಾಗಾದ್ರೆ ಆಂಪ್ಲಿಟ್ಯೂಡ್ ಇಷ್ಟಾದ್ರೆ then what is the intensity? You know that the intensity is equal to square of the amplitude, which is 4a square cos square 5 by 2. This is called the resultant intensity. Intensity ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಇವಾಗ ನಾವು ಇದನ್ನ ಯೂಸ್ ಮಾಡಿ ಎರಡು ಕೇಸನ್ನ ಡಿಸ್ಕಸ್ ಮಾಡಬೇಕು. ಒನ್ ಇಸ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂಡ್ ಅದರ್ ಇಸ್ ಅ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕೇಸ್ 1 ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಏನಪ್ಪ ಹಂಗಂದ್ರೆ ಅರ್ಥ? ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಂದ್ರೆ ಏನರ್ಥ? ಸೊ ಇಲ್ಲಿ ನೋಡಿ, ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಈ ಎರಡು ಓವರ್ಲ್ಯಾಪಿಂಗ್ ವೇವ್ಸ್ ನಡುವೆ ಈ ಫೇಸ್ ಡಿಫರೆನ್ಸ್ ಏನಾದರೂ, ಈ ಫೇಸ್ ಡಿಫರೆನ್ಸ್ ಇದೆಯಲ್ಲ 5, ಇದೇನಾದರೂ 0 ಇದ್ರೆ, 2π ಇದ್ರೆ, 4π ಇದ್ರೆ, ಇನ್ ಜನರಲ್ 2nπ ಇದ್ದರೆ, ಯೋಚನೆ ಮಾಡಿ ನೋಡಿ, ಇಲ್ಲಿ 5 0 ಇಟ್ರೆ cos 0 ಆಯ್ತು. cos 0 ಎಷ್ಟಾಗತ್ತೆ? 1. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಾಗುತ್ತೆ? ದೆನ್ ಜ್ಞಾಪಕ ಇರಲಿ, your amplitude is equal to 2a and intensity I is equal to 2a square. ಅಂದ್ರೆ ಇಲ್ಲಿ ಏನಾಗುತ್ತೆ? it becomes intensity is equal to 2a square is nothing but the 4a square. ಅಥವಾ ಇಲ್ಲೇ ಇಟ್ ನೋಡಿ, so it becomes 4a square. ಓಹೋ, ಅಂದ್ರೆ ಏನ್ ಸರ್ ಅರ್ಥ ನೋಡಿ? ಈ ಎರಡು ವೇವ್ಸ್ ಒಟ್ಟಿಗೆ ಬಂದ್ರೆ what is the phase difference is 0. ಇಬ್ರು ಒಟ್ಟಿಗೆ ಇದ್ದಾರೆ, ಇಬ್ರು ಒಟ್ಟಿಗೆ ಓವರ್ಲ್ಯಾಪ್ ಆದ್ರು, ಫೇಸ್ ಡಿಫರೆನ್ಸ್ ಇಸ್ 0. ನೋಡಿ 2π ಅಂದ್ರೂ ಕೂಡ ನಿಮಗೆ ಜ್ಞಾಪಕ ಇರಬೇಕು, 2π ಅಗೇನ್ ಅಲ್ಲಿಗೆ ಬರುತ್ತೆ, ಇಟ್ ಇಸ್ 0. ಅಂದ್ರೆ ಈ ತರ ಫೇಸ್ ಡಿಫರೆನ್ಸ್ 0, 2π, 4π ಎಕ್ಸೆಟ್ರಾ ಈ ತರ ಇದ್ದಾಗ ಇನ್ ಜನರಲ್ 2nπ ಇದ್ರೆ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು. cos 0 is equal to 1 ಆಗುತ್ತೆ, then amplitude is equal to 2a and intensity is equal to 4a square. ಅಂದ್ರೆ amplitude increases, intensity also increases, then it is called as a ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಓಹೋ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಏನ್ ಬರಿಬೇಕು? ಅವಾಗ ಈ ತರ ಬರಿಬೇಕು, when two overlapping waves arrive in phase ಅವಾಗ ಏನಾಗುತ್ತೆ? ಇಬ್ರು ಒಟ್ಟಿಗೆ ಬಂದಾಗ crest falls on the crest and trough falls on the crest. ಅವಾಗ ಗೊತ್ತಿರಬೇಕು, crest falls on crest and trough falls on the trough. Trough falls on the trough. ಅವಾಗ ಏನಾಗುತ್ತೆ? ರಿಸಲ್ಟಿಂಗ್ ಇನ್ increase of amplitude and the intensity. Then a bright fringe is formed. Therefore a bright fringe is formed and this is called as a constructive interference. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. when the two overlapping waves arrive in phase, ಅವೆರಡರ ನಡುವೆ ಫೇಸ್ ಡಿಫರೆನ್ಸ್ 0 ಅಂದ್ರೆ ಇಬ್ರು ಒಟ್ಟಿಗೆ ಇದ್ದಾರೆ ಅಂತ ಅರ್ಥ. when they arrive in phase ಅವಾಗ ಏನಾಗುತ್ತೆ? crest overlaps on the crest and trough on the trough, resulting in the increase of amplitude and the intensity. Therefore a bright fringe is formed. This is called as a constructive interference. ಅರ್ಥ ಆಯ್ತಾ? ಈಗ now you come for the case 2, destructive interference. Camera here, focus. Case 2, destructive interference. ಏನಿದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಅಂದ್ರೆ? ಚೆನ್ನಾಗಿ ಜ್ಞಾಪಕ ಇರಲಿ. ಈಗ ನೋಡಿ, ಫೇಸ್ ಡಿಫರೆನ್ಸ್ ಏನಾದ್ರು π, 3π, 5π, ಇನ್ ಜನರಲ್ 2n + 1 × π ಇದ್ದಾರೆ. ನಿಮಗೆ ಜ್ಞಾಪಕ ಇರಬೇಕು, π ಅಂದ್ರೆ 180 ಡಿಗ್ರಿ ಇದ್ರೆ
ಜ್ಞಾಪಕ ಇರಬೇಕು. ಸೊ ದೇರ್ಫೋರ್ ಇವಾಗ ದಟ್ ಬಿಕಮ್ಸ್ ಏನಾಗುತ್ತೆ ನಿಮಗೆ, ಸೊ ದೇರ್ಫೋರ್ ದಟ್ಸ್ ಆಲ್ಸೋ ಈಕ್ವಲ್ ಟು ದ -1. ಅವಾಗ ಇಲ್ಲಿ ನೋಡಿ, ಸೊ ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು, ದೆನ್ ಯುವರ್ ವ್ಯಾಲ್ಯೂ ಬಿಕಮ್ಸ್ very important thing is equal to, therefore here everywhere the amplitude becomes 0. So therefore it is equal to pi d. Pi try ನೋಡಿ, you put the pi here, pi by 2 ಅಂದ್ರೆ ಎಷ್ಟಾಯ್ತು, cos 90. cos 90 ಅಂದ್ರೆ ಏನಾಗೋಯ್ತು, 0. ಚೆನ್ನಾಗಿ ಜ್ಞಾಪಕ ಇರಬೇಕು. ಇವಾಗ ಇಲ್ಲಿ your cos 5 by 2 become 0. ಯಾವಾಗ cos 5 by 2 become 0 ಆಗುತ್ತಲ್ಲ ನೋಡಿ, ಇಲ್ಲಿ your cos 5 by 2 becomes 0 ಆದರೆ then what is your amplitude, 0. ಯಾಕಂದ್ರೆ ಈ ಟರ್ಮೇ 0 ಆಗೋಯ್ತಲ್ವಾ, ಇದು ಟರ್ಮ್ 0 ಆದ್ರೆ ಆವಾಗ ಇಂಟೆನ್ಸಿಟಿ ಏನಾಗುತ್ತೆ, ಇಂಟೆನ್ಸಿಟಿ ಇಸ್ ಆಲ್ಸೋ ಈಕ್ವಲ್ ಟು 0. ಓಹೋ, ಅಲ್ಲಿ ಏನಾಗುತ್ತೆ ಅವಾಗ, ಕ್ರಸ್ಟ್ ಓವರ್ಲ್ಯಾಪ್ಸ್ ಆನ್ ದ ಟ್ರಫ್ ಅಂಡ್ ಟ್ರಫ್ ಆನ್ ದ ಕ್ರಸ್ಟ್, ಉಲ್ಟಾ ಆಗ್ಬಿಡುತ್ತೆ. ಸೊ ಈ ಕೇಸಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿಂಗ್ ಓವರ್ಲ್ಯಾಪ್ ಆಗ್ತಾ ಇರ್ಬೇಕಾದ್ರೆ ಇದು ಇನ್ನೊಂದು ಈ ತರ ಓವರ್ಲ್ಯಾಪ್ ಆಗುತ್ತೆ. ಅಲ್ಲ ನೋಡಿ, ಇದ್ರದ್ದು ಪ್ಲಸ್ ಇದ್ರದ್ದು ಮೈನಸ್ ಓವರ್ಲ್ಯಾಪ್ ಆಗುತ್ತೆ. ಪ್ಲಸ್ ಅಂಡ್ ಮೈನಸ್ ಓವರ್ಲ್ಯಾಪ್ ಆದ್ರೆ ವಾಟ್ ಇಸ್ ದ ವ್ಯಾಲ್ಯೂ, ಸೊ ಯುವರ್ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು +3 ಮತ್ತೆ -3, ನೆಟ್ ಆಂಪ್ಲಿಟ್ಯೂಡ್ ಇಸ್ 0, ಇಂಟೆನ್ಸಿಟಿ ಇಸ್ 0. ದಟ್ ಈಸ್ ಕಾಲ್ಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅವಾಗ ನಿಮಗೆ ಡಾರ್ಕ್ ಫ್ರಿಂಜ್ ಬರುತ್ತೆ. ಅದು ಕ್ಲೀನ್ ಇದೇ ತರನೇ ಹೇಳಬೇಕು. when two overlapping waves arrive out of phase, ಬಹಳ ಇಂಪಾರ್ಟೆಂಟ್ ಇದೆ, ಔಟ್ ಆಫ್ ಫೇಸ್. ಅವಾಗ ಏನಾಗುತ್ತೆ, then crust falls on trough and trough on crust, it results in decrease of amplitude. ಚೆನ್ನಾಗಿ ಗೊತ್ತಿರಬೇಕು, decrease of amplitude and the intensity. Hence a dark fringe is formed. The dark fringe ಬರುತ್ತೆ, that is ಇಲ್ಲಾದ್ರೆ ಬ್ರೈಟ್ ಫ್ರಿಂಜ್ ಬರುತ್ತೆ, ಇಲ್ಲಾದ್ರೆ ಡಾರ್ಕ್ ಫ್ರಿಂಜ್ ಬರುತ್ತೆ. This is called destructive interference. ಅರ್ಥ ಆಯ್ತಾ? ಈಗ ಜ್ಞಾಪಕ ಇಟ್ಕೊಳ್ಳಿ, 5 ಮಾರ್ಕ್ಸಿಗೆ ಬಂದಾಗ ಹೇಗೆ ಬರೀಬೇಕು. ಸೊ ಥಿಯರಿ ಕೇಳಿದಾಗ ಏನು ಹೇಳಬೇಕು, ಕನ್ಸಿಡರ್ two light waves of displacement y1 and y2 having the same amplitude a and same angular frequency or frequency omega. So they are represented by equation 1 and 2. When these two waves overlap one over the other, according to the principle of superposition, resultant displacement is equal to vector sum of the individual displacement when two or more waves overlap one over the other. Therefore, vector y is equal to y1 plus y2. Therefore, y is equal to y1 ಬದಲಾಗಿ a cos of omega t, y2 ಬದಲಾಗಿ a cos of omega t plus phi ಅಂತ ಬರೀರಿ, where phi is the phase difference between the first and second waves. ಇಲ್ಲಿ you take a as a common factor, then you are left with cos of omega t plus cos of omega t plus phi. ಇದು a, ಇದು b. You know that a plus b by 2 that's equal to a minus b by 2 ಹಾಕಿದ್ರೆ, so you will get this formula as y is equal to a 2 cos of a plus b by 2 and a minus b by 2. ಇದನ್ನ ಈ ಕಡೆ ತಗೊಳ್ಳಿ. ಸರ್ ಮೈನಸ್ ಎಲ್ಲಿ ಹೊರಟೋಯ್ತು ಅಂತ ಕೇಳಿದ್ರೆ ಜ್ಞಾಪಕ ಇರಬೇಕು, ಕಾಸ್ ಇಸ್ ಅನ್ ಈವನ್ ಫಂಕ್ಷನ್, ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಓನ್ಲಿ. ಸೊ ಅವಾಗ ಇದನ್ನ ಬರೀರಿ. ಇಲ್ಲಿ ಇದಿಷ್ಟು ಬದಲಾಗಿ ಯು ಪುಟ್ ಇಟ್ ಆಸ್ ಎ ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಂಪ್ಲಿಟ್ಯೂಡ್, ವೇರ್ ಎ ಈಸ್ ಕಾಲ್ಡ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂದ್ರೆ ಈ ರಿಸಲ್ಟೆಂಟ್ ವೇವ್ ಬರುತ್ತಲ್ಲ ಅದ್ರದ್ದು ಆಂಪ್ಲಿಟ್ಯೂಡ್. ಅಂಡ್ ಯುವರ್ ಇಂಟೆನ್ಸಿಟಿ ಐ ಈಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್, ದಟ್ಸ್ ಇಂಟೆನ್ಸಿಟಿ. ದಟ್ಸ್ from equation 1, 2 and 3 it is clear that when two waves overlap one way over the other, the resultant wave is also the wave of the same type, but they have a different phase and different amplitude. Okay, then case 1, constructive interference. Put your phi is equal to 0 plus or minus 2 pi plus or minus 4 pi. So therefore plus or minus 2 pi plus or minus 4 pi, so it plus or minus 2 pi ಇಟ್ಕೊಂಡ್ರೆ
ದೆನ್ ಯು ನೋ ದಟ್ ಯುವರ್ cos 0 is equal to 1. ಚೆನ್ನಾಗಿ ಜ್ಞಾಪಕ ಇರಬೇಕು. cos 0 is equal to 1. Then your a is equal to cos 0 1 ಅಂದರೆ ಆಂಪ್ಲಿಟ್ಯೂಡ್ ಏನಾಗುತ್ತೆ 2a because it is 1. ಅವಾಗ ನೋಡಿ and intensity is equal to ಏನಾಗುತ್ತೆ ಆಂಪ್ಲಿಟ್ಯೂಡ್ ಸ್ಕ್ವೇರ್. ಆಂಪ್ಲಿಟ್ಯೂಡ್ is 2a whole square is equal to 4a. ಅಥವಾ ನೀವು ಇಲ್ಲೇ ಇಟ್ಟರು ಗೊತ್ತಾಗುತ್ತೆ this value is equal to 1, amplitude is equal to 4a square. ಓಹೋ, when two overlapping waves arrive in phase, ಈ in phase ಚೆನ್ನಾಗಿ ಗೊತ್ತಿರಬೇಕು. ಒಟ್ಟಿಗೆ ಬಂದಾಗ crust falls on the crust and trough falls on the crust, resulting in the increase of amplitude and the intensity. Therefore, a bright fringe is formed. This is called constructive interference. Case 2, destructive interference. When the phi is equal to pi, 3 pi, 4 pi, etc., you can put plus or minus pi or minus pi. So therefore, then you will get, if you put that one cos of phi by 2 is equal to 0, then a is equal to 0. Illodi pi itbidi. ಇಲ್ಲಿ put this pi, cos of pi by 2 and cos 90, what is that value is equal to 0. So whole term is equal to 0. Amplitude is 0 and intensity is equal to 0. And therefore, ಅವಾಗ ಏನಾಗುತ್ತೆ ಆಂಪ್ಲಿಟ್ಯೂಡ್ ಇಲ್ಲ ಇಂಟೆನ್ಸಿಟಿನೂ ಇಲ್ಲ, then it is called as a destructive interference. ಅವಾಗ ಏನಾಗುತ್ತೆ when the two waves arrive out of phase, then crust falls on the trough and trough falls on the crust, resulting in the decrease of amplitude and the intensity. Therefore a dark fringe is formed. This is called destructive interference. ಆಯ್ತಾ? 5 ಮಾರ್ಕ್ಸ್ ಕೇಳಿದಾಗ ಇದಿಷ್ಟನ್ನ ಕ್ಲೀನ್ ಆಗಿ ಬರಿಬೇಕು. ಈ ಫಿಗರ್ನ ಸ್ವಲ್ಪ ಕ್ಲೀನ್ ಆಗಿ ಬರೆಯೋದಕ್ಕೆ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಇದೊಂದು ಫಿಗರ್ನ ಸ್ವಲ್ಪ ಅಂದ್ರೆ ಇದು ನಿಮ್ಗೋಸ್ಕರ ಎಕ್ಸಾಮ್ಗೆ ಅಂತ ಹೇಳಿ ಅಲ್ಲ, ನಿಮ್ಗೋಸ್ಕರನೇ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಅದು ಕ್ಲೀನ್ ಆಗಿ ಒಂದು ಫಿಗರ್ ಇರಬೇಕು. ಏನಂತಂದ್ರೆ ಅಲ್ಲೊಂದು 2 ವೇವ್ಸ್ ಬರ್ದ್ರೆ ಸ್ವಲ್ಪ ದೊಡ್ಡದಾಗಿ ಬರ್ದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು y1 ಅಂತ, ಆಯ್ತಾ? ಇನ್ನೊಂದು y2, ಏನದು y2. ಸೊ ಇದು y1 ಅಂತ ಬರೆದ್ರೆ ಇನ್ನೊಂದನ್ನು y2. ಸೊ 2 ಮಿಕ್ಸ್ ಆದಾಗ ಬರುವಂತಹದ್ದು ರಿಸಲ್ಟೆಂಟ್. ದಿಸ್ ಈಸ್ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್. ಸಾಧ್ಯವಾದ್ರೆ ಅಲ್ಲೇ ಒಂದ್ ಕಡೆ ಬರೀರಿ, ಇದ್ರದ್ದು ಎ, ಎರಡನೇದ್ರದ್ದು ಎ. ಸೊ ನಿಮ್ಗೆ ಅಲ್ಲಿ ಏನ್ ಬರುತ್ತೆ ರಿಸಲ್ಟೆಂಟ್, ಅದ್ರದ್ದು ಆಂಪ್ಲಿಟ್ಯೂಡ್ ಇಸ್ ಕ್ಯಾಪಿಟಲ್ ಎ. ಅರ್ಥ ಆಯ್ತಾ? ಇಷ್ಟು ಚೆನ್ನಾಗಿ ಗೊತ್ತಿರಬೇಕು.